ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ದಿನದ ವ್ಲಾಗ್ ಬಂದು ನಂದು ಸಂಕ್ರಾಂತಿ ಹಬ್ಬದ್ದಾಗಿರುತ್ತೆ. ಸೊ ತಮ್ಮನೇಲಿ ನೋಡೇ ಅಂದ್ಕೊಂಡಿರ್ತೀರಾ ಯಾವ ದಿನದ್ದು ಅಂತ ಹೇಳ್ಬಿಟ್ಟು. ಸೊ ಸಂಕ್ರಾಂತಿ ಹಬ್ಬ ಆಗಿ ಆಗಲೇ ಒಂದು ವಾರದ ಮೇಲಾಯಿತು. ನೋಡಿದ್ರೆ ಇವಾಗ ಆಗ್ತಿದ್ದಾರೆ ಅಂತ ಅನ್ಕೋತಿದ್ದೀರಾ, ಅದು ನನಗೂ ಗೊತ್ತಾಗುತ್ತೆ. ಸೊ 15 ಆಗಿದ್ದು ಇವಾಗ ನಾನು 25 ಆಗ್ತಾಯಿದ್ದೀನಿ. 10 ಡೇಸ್ ಆಯಿತು. ತುಂಬ ಹುಷಾರಿರಲಿಲ್ಲ. ಸೊ ಆ ಕಾರಣದಿಂದ ನನಗೆ ಹಾಕೋದಕ್ಕಾಗ್ತಾ ಇರಲಿಲ್ಲ. ವೀಡಿಯೋಸ್ ಎಲ್ಲ ರೆಡಿ ಇತ್ತು, ಬಟ್ ವಾಯ್ಸ್ ಓವರ್ ಒಂದು ಕೊಡೋದು ಬ್ಯಾಲೆನ್ಸ್ ಇದ್ದಿದ್ದು ಫುಲ್ಲು ವಾಯ್ಸೇ ಹೋಗ್ಬಿಟ್ಟಿತ್ತು. ಸೊ ಅದೊಂದು ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಬ್ಯಾಲೆನ್ಸ್ ಉಳಿಸ್ಬಿಟ್ಟೆ ಇದೊಂದನ್ನು. ಇನ್ನು ಯಾವುದೇ ರೀತಿ ವೀಡಿಯೋಸ್ಗಳನ್ನೂ ಕೂಡ ಮಾಡ್ಕೊಂಡಿಲ್ಲ. ಒಂದು 10 ಡೇಸ್ ಆಲ್ಮೋಸ್ಟು ಒಂಥರ ನನಗೆ ಹಾಲಿಡೇ ಥರನೇ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಇನ್ನು ಹಬ್ಬದ ವಿಷಯಕ್ಕೆ ಬರೋದಾದರೆ ಇನ್ನು ನಾನು ಯಾರಿಗೂ ವಿಶ್ ಮಾಡೋ ಹಂಗೆ ಇಲ್ಲ. ಏನಕ್ಕಂದರೆ ಹಬ್ಬ ಆಲ್ರೆಡಿ ಆಗಿ 10 ಡೇಸ್ ಆಗಿಬಿಟ್ಟಿದೆ. ಈಗ ನಾನು ಎಲ್ಲರಿಗೂ ಶುಭಾಶಯ ಹೇಳಿದರೆ ಅದು ಚೆನ್ನಾಗಿ ಅನಿಸಲ್ಲ. ಸೊ ಆ ಕಾರಣದಿಂದ ನಾನು ಯಾರಿಗೂ ವಿಶ್ ಮಾಡ್ತಾ ಇಲ್ಲ. ಸೊ ನಾನು ಬೆಳಿಗ್ಗೆ 5:15ಗೆ ಎದ್ದು, ಇನ್ನು ನೀವು ನೋಡ್ದಂಗೆ ಬೆಳಕು ಕೂಡ ಆಗಿರಲಿಲ್ಲ. ಅಷ್ಟು ಬೇಗ ಎದ್ದು ನಾನು ಎಲ್ಲ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ. ಇನ್ನು ಅದೇನಕ್ಕೆ ಆ ರೀತಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ಹೇಳ್ತೀನಿ. ಯಾವುದೇ ಒಂದು ಹಬ್ಬಗಳಾದರೂ ಸ್ವಲ್ಪ ಲೇಟಾಗೇ ಎದ್ದು ಡೈಲಿ ಬೇಗ ಎದ್ದೋಳೋದು ಇದ್ದೇ ಇರುತ್ತೆ. ಸೊ ಹಬ್ಬ ಅಂತ ಅಂದರೆ ಏನು ಸ್ಪೆಷಲ್ಲು ಬಿಡು ಅಂತ ಹೇಳ್ಬಿಟ್ಟು ನಾವು ಯಾವಾಗಲೂ ಎದ್ದೋಳೋ ಟೈಮ್ಗೆ ಎದ್ದೊಳ್ತಿದ್ವಿ. ಇಲ್ಲೇ ಸ್ವಲ್ಪ ಲೇಟಾಗಿ ಎದ್ದೊಳ್ತಿದ್ವಿ. ಬೇರೆ ಟೈಮಲ್ಲಿ ಎದ್ದೊಳೋದ್ಕಿಂತ ಸ್ವಲ್ಪ ಲೇಟಾಗಿ ಎದ್ದೊಳ್ತಿದ್ವಿ. ಬಟ್ ಈ ವರ್ಷ ಏನೋ ಗೊತ್ತಿಲ್ಲ, ಯಜಮಾನ್ರು ಹೋಗೋಷ್ಟೊತ್ತಿಗೆ ಡ್ಯೂಟಿಗೆ ಎಲ್ಲ ಮಾಡಿಬಿಡ್ಬೇಕು ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಸೊ ಆ ಕಾರಣದಿಂದ ಮತ್ತು ಇನ್ನೊಂದು ಏನಂದರೆ ಪೂರ್ತಿ ಬ್ರೆಡ್ಶೀಟ್ಗಳಾಗಿರ್ಬೋದು, ಸ್ಕ್ರೀನ್ಗಳು, ಮ್ಯಾಟ್ಗಳು ಯಾವುದು ಕೂಡ ನಾನು ತೆಗೆದಿರಲಿಲ್ಲ. ನಾನು ಹಬ್ಬ ಒಂದು ವಾರ ಅನ್ನಂಗೆ ಪೂರ್ತಿ ಎಲ್ಲ ಕ್ಲೀನಿಂಗ್ ಕೆಲಸಗಳೆಲ್ಲ ಮಾಡಿ ಮುಗಿಸ್ಕೊಂಡು, ಎಲ್ಲ ಪ್ರತಿಯೊಂದು ಮಾಡಿ ಎಲ್ಲ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು, ದೇವ್ರ ಮನೆಯೂ ಕೂಡ ಹಬ್ಬದ ಹಿಂದಿನ ದಿನವೇ ನಾನೆಲ್ಲ ಮುಗಿಸ್ಕೊಬಿಟ್ಟಿರ್ತೀನಿ. ನನಗೇನು ಇರಲ್ಲ. ಜಸ್ಟ್ ಹಬ್ಬದ ದಿನ ಗುಡಿಸಿ ಒರೆಸ್ಕೊಂಡು, ರಂಗೋಲಿ ಹಾಕ್ಕೊಂಡು, ದೇವ್ರ ದೀಪ ಹಚ್ಕೊಂಡು, ಏನು ಸ್ಪೆಷಲಾಗಿ ಅಡುಗೆ ಏನು ನಾವು ಮಾಡ್ತೀವೋ ಅದನ್ನು ಮಾಡ್ಕೊಳ್ಳೋದು, ಇಷ್ಟೇ ನಾನು ಮಾಡ್ತಿದ್ದದ್ದು ವರ್ಷ. ಬಟ್ ಈ ವರ್ಷ ನನಗೆ ಯಾಕೋ ಗೊತ್ತಿಲ್ಲ, ಏನು ಮಾಡೋದಕ್ಕೂ ನನಗೆ ಇಂಟ್ರೆಸ್ಟೇ ಇರಲಿಲ್ಲ. ಸೊ ಯಾವ ಕೆಲಸಗಳು ಮಾಡಿರಲಿಲ್ಲ. ಎಲ್ಲ ಪೂರ್ತಿ ಬ್ಯಾಲೆನ್ಸ್ ಹಂಗಂಗೆ ಬಿಟ್ಬಿಟ್ಟಿದೆ. ಹಬ್ಬ ಮಾಡಲ್ಲ ಅಂತ ಏನಿರಲಿಲ್ಲ, ಹಬ್ಬ ಮಾಡೇ ಮಾಡ್ತೀವಿ, ಅದು ಗೊತ್ತಿರೋ ವಿಷಯನೇ. ಹಬ್ಬ ಮಾಡದೆ ಇರೋದಕ್ಕಂತೂ ಆಗೋದಿಲ್ಲ. ಮನೇಲಿ ಹೆಣ್ಮಗು ಇದೆ. ಸೊ ಎಳ್ಳು ಬೀರಿ ನಾನು ಇಷ್ಟು ವರ್ಷದಿಂದ ನಡೆಸ್ಕೊಂಬಂದ್ಬಿಟ್ಟಿದ್ದೀನಿ. ಸೊ ಅದು ಹೆಂಗೆ ಮಾಡೋಕ್ಕಾಗಲ್ಲ ಅಂತ ಅರ್ಧಕ್ಕೆ ಕೈ ಬಿಡೋದು ನಾನು ಯಾವತ್ತೂ ಮಾಡಿಲ್ಲ, ಯಾರಿಗೂ ಕೂಡ ಮಾಡಿಲ್ಲ. ಮನುಷ್ಯನ ಜೀವನದಲ್ಲೇ ಆಗಿರ್ಬೋದು, ಡೈರೆಕ್ಟಾಗಿ ಆಗಿರ್ಬೋದು, ಇಂಡೈರೆಕ್ಟಾಗಿ ಆಗಿರ್ಬೋದು, ಯಾರಿಗೂ ನಾನು ಆ ಥರ ಮಾಡಿಲ್ಲ. ಸೊ ಅದು ಹೆಂಗೆ ಅರ್ಧಕ್ಕೆ ಕೈ ಬಿಡೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತೀನಿ ಅನ್ನೋದೇ ಇತ್ತು. ಬಟ್ ಹುಷಾರಿಲ್ಲದೆ ಏನು ಬೇರೆ ಥರ ಪ್ರಾಬ್ಲಮ್ ಆಗಿ ಅದು ಏನೂ ಇರಲಿಲ್ಲ. ನಾರ್ಮಲಾಗೇ ಚೆನ್ನಾಗಿದ್ದೆ. ಹಬ್ಬದ ದಿನ ಎಲ್ಲ ಚೆನ್ನಾಗೇ ಇದೆ. ಹಬ್ಬದ ಹಿಂದಿನ ದಿನ ಎಲ್ಲ ಕೂಡ ಚೆನ್ನಾಗೇ ಇದೆ. ಬಟ್ ಯಾಕೋ ಗೊತ್ತಿರಲಿಲ್ಲ, ಏನು ಕ್ಲೀನಿಂಗ್ ಕೆಲಸಗಳು ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ. ಸೊ ಬೇರೆ ಕೆಲಸಗಳ ಮೇಲೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ಏನೋ ಬೇರೆ ಪರ್ಸ್ನಲ್ ಕೆಲಸಗಳ ಮೇಲೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಆ ಕಾರಣದಿಂದಾಗಿ ನಾನು ಸ್ವಲ್ಪ ಬ್ಯಾಲೆನ್ಸ್ ಉಳಿಸ್ಕೊಂಡೆ. ಹಬ್ಬದ ದಿನ ಅದಕ್ಕೇ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಎಲ್ಲ ಮಾಡಿಕೊಂಡು, ಪ್ರತಿಯೊಂದನ್ನು ಅವತ್ತೇ ಮಾಡಬೇಕು ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟು ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು, ಬ್ರೆಡ್ಶೀಟ್ಗಳು ಕೂಡ ತೆಗೆದಿರಲಿಲ್ಲ. ಎಲ್ಲ ತೆಗೆದು ಗುಡಿಸಿ ಎಲ್ಲ ಕ್ಲೀನ್ ಮಾಡಿ, ಇನ್ನೂ ಧೂಳೆಲ್ಲ ಈಗ ರೀಸೆಂಟಾಗಿ ನಾನು ವೀಕ್ಲಿ ಒನ್ಸು, ಇವಾಗ ಎದುರುಗಡೆ ನಮ್ಮ ಮನೆ ಎದುರುಗಡೆ ಸ್ವಲ್ಪ ಮನೆ ಕಟ್ತಿದ್ದಾರೆ. ಸೊ ಆ ಕಾರಣದಿಂದಾಗಿ ಸಿಕ್ಕಾಪಟ್ಟೆ ಧೂಳಿರುತ್ತೆ. ಆವಾಗವಾಗ ನಾನು ವೀಕ್ಲಿ ಒನ್ಸು ನಾನು ಫ್ರೀ ಆದಾಗ, ನಾನು ಯಾವಾಗ ಫ್ರೀ ಆಗ್ತೀನೋ, ಇಂಥ ದಿನ ಅಂತ ಇಲ್ಲ, ವೀಕ್ಲಿ ಒನ್ಸು ನನಗೆ ಯಾವಾಗ ಅನಿಸುತ್ತೋ ನಾನು ಆವಾಗ ಎಲ್ಲ ಕ್ಲೀನಿಂಗ್ ಕೆಲಸಗಳನ್ನ ಮಾಡ್ಕೋತಾ ಇರ್ತೀನಿ. ಸೊ ಹಂಗೆ ನಾನು ಇವಾಗ ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಹಬ್ಬಗಳ ಟೈಮಲ್ಲಿ ಸ್ವಲ್ಪ ರಿಸ್ಕ್ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದೊಂದು ಕಾರಣ. ಇನ್ನು ನಾನು ಸ್ನಾನ ಮಾಡ್ಕೊಂಬಂದು ಎಲ್ಲ ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗಿಸ್ಕೊಂಬಿಡೋಣ ಅಂತೇಳಿ ಫಸ್ಟು ಸ್ನಾನ ಮಾಡ್ಕೊಂಬಂದು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಅದ್ರ ಜೊತೆಗೆ ಇನ್ನೊಂದು ಏನಂದರೆ, ನಾನು ಎಳ್ಳು ಬೆಲ್ಲ ಕೂಡ ಮುಂಚೆಲೇ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ, ಕೊಬ್ಬರಿ ಆಗಿರ್ಬೋದು, ಕಡಲೆಕಾಯಿ ಬೀಜ, ಕಡಲೆ ಪ್ರತಿಯೊಂದು ಕೂಡ ನಾನು ಬಿಸಿಲಲ್ಲಿ
ಕೊಬ್ಬರಿನ ಏನಿಲ್ಲ ಅಂದರೂ 3ರಿಂದ 4 ದಿನಗಳ ಕಾಲ ನಾನು ಚೆನ್ನಾಗಿ ಒಣಗಿಸ್ತೀನಿ ಅಂದರೂ ತಪ್ಪಾಗಲ್ಲ. ಕಟ್ ಮಾಡಿಸಿ ನಾನಂತೂ ನಮ್ಮ ಯಜಮಾನ್ರ ಕೈಯಲ್ಲೇ ಕಟ್ ಮಾಡಿಸೋದು. ನನಗೆ ಅಷ್ಟು ಒಂದೇ ಸೈಜಲ್ಲಿ ನೀಟಾಗಿ ಅಷ್ಟೊಂದು ಚೆನ್ನಾಗಿ ಕಟ್ ಮಾಡೋದಕ್ಕೆ ಬರಲ್ಲ. ಅವರು ಕುಕ್ ಆಗಿರೋದ್ರಿಂದ ನೀಟಾಗಿ ಒಂದೇ ಸೈಜಲ್ಲಿ ಎಷ್ಟು ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿಕೊಡ್ತಾರೆ. ಒಂದು 4ರಿಂದ 5 ಕೊಬ್ಬರಿನ ನಾನು ಯಾವಾಗಲೂ ಕಟ್ ಮಾಡಿಸ್ತಿದ್ದೆ. ಈ ಸಲ ಒಂದು 2 ಎಕ್ಸ್ಟ್ರಾನೇ ಮಾಡಿಸಿದ್ದೀನಿ, ಸ್ವಲ್ಪ ಜಾಸ್ತಿನೇ ಮಾಡಿಸ್ದೆ ಅಂತಲೇ ಹೇಳ್ಬೋದು ಈ ಸಲನೂ ಕೂಡ. ಎಲ್ಲ ಮಾಡಿಸಿ ರೆಡಿ ಮಾಡಿ ಬಿಸಿಲಲ್ಲೆಲ್ಲ ಒಣಗಿಸಿ ನಾನು ಎತ್ತಿಟ್ಕೋತಾ ಇದ್ದೆ. ಬಟ್ ಈ ಸಲ ಸ್ವಲ್ಪ ಏನಕ್ಕೆ ಅಂತ ಗೊತ್ತಿಲ್ಲ, ತುಂಬ ಬಿಸಿಲೇ ಇಲ್ಲ, ಯಾಕೋ ಸಿಕ್ಕಾಪಟ್ಟೆ ಮೋಡ ಆಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪ ಒಣಗಿಸ್ಕೊಂಡು ಇದ್ದಕ್ಕಿದ್ದಂಗೆ ಉಬ್ಲು ಥರ ಮಳೆ ಬರೋದು, ಮೋಡ ಕವ್ಕೊಂಡಿರೋದು, ಈ ರೀತಿ ಎಲ್ಲ ಆಗೋದ್ರಿಂದ ವೇಸ್ಟು ನಾವು ಕೊಬ್ಬರಿನ ಹೊಂಡಾಕಿದ್ರು ಅಂತ ಹೇಳ್ಬಿಟ್ಟು ನಾನು ಹೊಂಡಾಕೇ ಇಲ್ಲ. ಜಸ್ಟು ಮನೆ ಹತ್ರ ಸ್ವಲ್ಪ ಎಳೆ ಬಿಸಿಲು ಬರುತ್ತಲ್ವ, ಸೊ ಆ ಬಿಸಿಲಲ್ಲೇ ಸ್ವಲ್ಪ ಲೈಟಾಗಿ ಒಂದು 2 ದಿನ ಮಾತ್ರ ಒಣಗಿಸ್ಕೊಂಡು ಬಿಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಕಾರಣಕ್ಕೋಸ್ಕರ ಕೊಬ್ಬರಿನೂ ಕೂಡ ಕಟ್ ಮಾಡಿ ನಾನು ಹಿಂದಿನ ದಿನವೇ ಎಲ್ಲ ಪ್ರತಿಯೊಂದು ರೆಡಿ ಮಾಡ್ಕೋತಿದ್ದೆ. ಸಂಕ್ರಾಂತಿ ಹಬ್ಬಕ್ಕೆ ಅಂತಲ್ಲ, ಯಾವುದೇ ಒಂದು ಹಬ್ಬಗಳಾಗಿದ್ರೂ ನಾವು ಹಂಗೆ ಮಾಡೋದು, ಹಿಂದಿನ ದಿನವೇ ಎಲ್ಲ ಪ್ರಿಪ್ರೇಷನ್ ಮುಗಿಸ್ಕೋತೀವಿ. ಬಟ್ ಈ ಸಲ ಏನಾಯಿತು ಅಂತಲೇ ಗೊತ್ತಿಲ್ಲ, ಯಾಕೋ ಏನು ಮಾಡೋದಕ್ಕೂ ಇಂಟ್ರೆಸ್ಟೇ ಇರಲಿಲ್ಲ. ಸೊ ಹಬ್ಬದ ದಿನ ಬೆಳಿಗ್ಗೆ ಎದ್ದು ಅದಕ್ಕೋಸ್ಕರ ಹಬ್ಬದ ದಿನ ಬೆಳಿಗ್ಗೆ ಎದ್ದೋಳೋ ಹಾಗೆ ಆಯಿತು. ಬಟ್ಟೆ ಮಾತ್ರ ಒಂದು ಬ್ಯಾಲೆನ್ಸು ಉಳ್ಕೊಂತು. ಒಂದು ಬಟ್ಟೆ ಇಡ್ತಾ ಇರಲಿಲ್ಲ ನಾನು ಹಬ್ಬದ ದಿನ. ಮೈಲಿಗೆ ಬಟ್ಟೆ ಇಟ್ಕೊಂಡು ನಾನು ಹಬ್ಬನೇ ಯಾವತ್ತೂ ಮಾಡಿಲ್ಲ. ಸೊ ಈಗ ಬಟ್ ಏನೂ ಮಾಡೋದಕ್ಕಾಗಲ್ಲ. ಸೊ ಬಟ್ಟೆಗಳೆಲ್ಲ ತೊಗೊಂಡೋಗಿ ಫುಲ್ಲು ಟೆರೆಸ್ ಮೇಲೆ ಇಟ್ಬಿಟ್ಟು ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇನ್ನು ಎಳ್ಳು ಬೆಲ್ಲ ಅದಕ್ಕೆ ಬರೋದಕ್ಕೆ ಹೋದರೆ ಫಸ್ಟು ಎಳ್ಳು ಬೆಲ್ಲ ಎಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ದೇವ್ರ ಸಾಮಾನು ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಎಳ್ಳು ಬೆಲ್ಲ ಮಾಡಬೇಕಿತ್ತಲ್ವ, ಸೊ ಒಲೆ ಎಲ್ಲ ತೊಳ್ಕೊಂಡಿದ್ದೆ. ಪೂಜೆ ಮಾಡಿಬಿಟ್ಟು ಎಳ್ಳು ಬೆಲ್ಲನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೆ. ಇನ್ನು ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಇವಾಗ ಶೇರ್ ಮಾಡ್ಕೋತೀನಿ. ಎಷ್ಟೆಷ್ಟು ಕ್ವಾಂಟಿಟಿ ಹಾಕ್ತೀನಿ, ಏನೇನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಇವಾಗ ನಾನು ಒಲೆ ಹಚ್ಕೊಂಡು ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಈ ರೀತಿಯಾಗಿ ಒಂದು ಗ್ಲಾಸಲ್ಲಿ ನಾನು 1 ಗ್ಲಾಸಷ್ಟು ಹತ್ತತ್ರ ನಾನು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಅನ್ನೋ ತನಕ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡಷ್ಟು ಚೆಂದ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ ಅದೇ ಗ್ಲಾಸಲ್ಲಿ 1 ಗ್ಲಾಸು 1.5 ಗ್ಲಾಸು ಕ್ವಾಂಟಿಟಿ ನೀವು ಎಷ್ಟು ಬೇಕಾದರೂ ಹಾಕೋಬೋದು. ಇಷ್ಟೇ ಹಾಕೋಬೇಕು, ಇಷ್ಟು ಎಳ್ಳಿಗೆ ಇಷ್ಟೇ ಹಾಕೋಬೇಕು ಅನ್ನೋದೇನಿಲ್ಲ, ನಿಮ್ಮ ಒಂದು ಇಂಟ್ರೆಸ್ಟ್ ಅಂತ ಹೇಳ್ಬೋದು. ಒಬ್ಬರು ಎಳ್ಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ, ಒಬ್ಬೊಬ್ಬರು ಕಡಲೆಕಾಯಿ ಬೀಜ, ನಿಮ್ಗೆ ಯಾವುದು ಜಾಸ್ತಿ ಇಷ್ಟನೋ ಅದು ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಹಾಕೋಬೋದು. ಅದಾದಮೇಲೆ ಸ್ವಲ್ಪ ಬಿಸಿ ಮಾಡಿಕೊಂಡು ಅದು ಹುರ್ಗಡ್ಲೆ ಆಗಿರೋದ್ರಿಂದ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ನೆಕ್ಸ್ಟು ಕಡಲೆಕಾಯಿ ಬೀಜನ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೋಬೇಕು. ಅದು ಪೂರ್ತಿ ತುಂಬ ಅಂದರೆ ಸ್ವಲ್ಪ ಜಾಸ್ತಿ ಸೀದೋಗೋ ಥರ ಅಲ್ಲ, ಮೇಲ್ಗಡೆ ಸೀದೋಗಿರೋ ಥರನೇ ಕಾಣುತ್ತೆ, ಬಟ್ ಒಳಗಡೆ ಅಷ್ಟು ಇದಾಗಿರಲ್ಲ. ಸೊ ಅದಕ್ಕೆ ಈ ಕಡಲೆಕಾಯಿ ಬೀಜ ಮಾತ್ರ ಸ್ವಲ್ಪ ಲೈಟಾಗಿ ಇಟ್ಕೊಂಡು ಈ ರೀತಿಯಾಗಿ ಹುರ್ಕೋಬೇಕು. ಆಮೇಲೆ ಸಿಪ್ಪೆ ತೆಗೆದು ಅದನ್ನು ಕೂಡ ರೆಡಿ ಮಾಡ್ಕೋಬೇಕು, ಅದನ್ನು ಹೇಳ್ಕೊಡ್ತೀನಿ ನಾನು. ಅದಾದಮೇಲೆ ನಾವು ಎಷ್ಟು ಕ್ವಾಂಟಿಟಿ ಕೊಬ್ಬರಿ ಹಾಕ್ಕೊಂಡಿರ್ತೀವೋ ಅದನ್ನು ಪೂರ್ತಿ ಹಾಕ್ಕೊಂಡು ಆ್ಯಕ್ಚುಲಿ ಕಟ್ ಮಾಡಿ ನಾವು ಒಂದು 2-3 ದಿನದ ತನಕ ಬಿಸಿಲಲ್ಲಿ ಒಣಗಿಸಿದ್ರೆ ಇನ್ನೂ ಚೆಂದ ಅಂತಲೇ ಹೇಳ್ಬೋದು. ಫ್ಲೇವರ್ ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ, ತಿನ್ನೋಣ ಅಂತ ಕೂಡ ಆಸೆ ಆಗುತ್ತೆ. ಈ ರೀತಿಯಾಗಿ ಎಲ್ಲನೂ ಹುರ್ಕೊಂಡು ಈ ಥರ ಇದು ಕಡಲೆಕಾಯಿ ಬೀಜನ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಅದನ್ನೆಲ್ಲ ಏನು ನಾವು ಹುರ್ಕೊಂಡಿರ್ತೀವೋ ಕಡಲೆಕಾಯಿ ಬೀಜ, ಎಳ್ಳು ಮತ್ತು ಕೊಬ್ಬರಿ ಈ ರೀತಿ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟು ಇನ್ನೊಂದೇನೆಂದರೆ ಲಾಸ್ಟಲ್ಲಿ ನಾವು ಬೆಲ್ಲನ ಹಾಕ್ಕೋಬೇಕು. ಎಲ್ಲ ಹುರ್ಕೊಂಡಿರ್ತೀವಲ್ವ, ಸೊ ಎಲ್ಲ ತಣ್ಣಗಾದ್ಮೇಲೆ ಬೆಲ್ಲ ಹಾಕ್ಕೋಬೇಕು, ಇಲ್ಲ ಅಂದರೆ ಬೆಲ್ಲ ಕರಗೋಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಬೆಲ್ಲನ ನಾನು ರೆಡಿಮೇಡ್ ತೊಗೊಂಬಂದಿದ್ದೀನಿ. ಏನಕ್ಕಂತ ಹೇಳಿದ್ರೆ ಮನೇಲಿ ಆ ರೀತಿ ಕಟಿಂಗ್ ಬೆಲ್ಲ ಮಾಡೋದಕ್ಕಾಗಲ್ಲ, ಕಟ್ ಮಾಡೋದಕ್ಕೆ ಹೋಗಿದ್ರೆ ಎಲ್ಲ ಪುಡಿ ಆಗುತ್ತೆ. ಸೊ ಬೆಲ್ಲ ಮಾತ್ರ ನಾನೊಂದು ರೆಡಿಮೇಡ್ ತೊಗೊಂಬಂದಿದ್ದೀನಿ.
ಇಷ್ಟೇ. ಇನ್ನು ಕಲರ್‌ಫುಲ್ಲಾಗಿ ಜೀರಿಗೆ, ಪೆಪ್ಪರ್‌ಮೆಂಟು ಮತ್ತು ವೈಟ್ ಕಲರ್‌ದು ಈ ರೀತಿ ಎಲ್ಲ ಹಾಕ್ಕೊಂತಾರೆ. ಬಟ್ ನನಗದೆಲ್ಲ ಇಷ್ಟ ಆಗೋದಿಲ್ಲ. ಸೊ, ಆ ಕಾರಣಕ್ಕೋಸ್ಕರ ನಾನು ಅದನ್ನೆಲ್ಲ ಸ್ಕಿಪ್ ಮಾಡ್ತೀನಿ. ಅದನ್ನೆಲ್ಲ ಪ್ಯಾಕೆಟ್ ಮಾಡಿ ಎಷ್ಟು ಜನಕ್ಕಾಗುತ್ತೋ ನಮ್ಮ ಕೈಲಿ ಅಷ್ಟು ಜನಕ್ಕೆ ಹಂಚಿಸೋದು ಒಂದು ರೂಢಿ, ಪದ್ಧತಿ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ನಾನು ಹೇಳೋದೇನು ಸ್ಪೆಷಲ್ ಏನಲ್ಲ. ಪ್ರತಿಯೊಬ್ಬರು ಕೂಡ ಹೆಣ್ಮಕ್ಳು ಇರೋ ಮನೆಗಳಲ್ಲಿ ಎಲ್ಲರೂ ಮಾಡೇ ಮಾಡ್ತಾರೆ. ನನಗಿಂತ ಇನ್ನೂ ಜೋರಾಗಿ ಮಾಡೋರು ಇರ್ತಾರೆ. ನಂದು ಇದು ಯಾವುದು ಲೆಕ್ಕನೇ ಇಲ್ಲ. ಆ ರೀತಿಯಾಗಿ ಸಿಕ್ಕಾಪಟ್ಟೆ ಜೋರಾಗಿ ಯಾವ ಥರ ಒಂದು ನಿಷ್ಠೆ, ಒಂದು ಪದ್ಧತಿಯಿಂದ ಮಾಡ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಜಸ್ಟ್ ನಾನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ನಾನು ಎಳ್ಳು ಬೆಲ್ಲ ಹಂಚಿಸ್ತೀನಿ ಅಷ್ಟೇ. ಎಳ್ಳು ಬೀರೋದನ್ನ ಹೆಣ್ಮಕ್ಳನ್ನ ಕೂರಿಸಿ ತಟ್ಟೆ ಎಲ್ಲ ತುಂಬಿ ಆ ಥರ ಏನೇನೋ ಚೆನ್ನಾಗೆಲ್ಲ ಮಾಡ್ತಾರೆ. ಬಟ್ ನನಗದೆಲ್ಲ ಬರೋದಿಲ್ಲ. ನನಗೇನು ನಾನು ಮಾಡ್ಕೊಂಬಂದಿದ್ದೀನೋ ಅವಾಗಿಂದ, ಸೊ ನಾನು ಅದೇ ರೀತಿಯಲ್ಲಿ ರೂಢಿಸ್ಕೊಂಡು ಹೋಗ್ತಾ ಇರೋದು. ಹಂಗೆ ಅದನ್ನೆಲ್ಲ ಮಾಡಿಬಿಟ್ಟು ಏನಕ್ಕಂದರೆ ದೇವ್ರ ಹತ್ರ ಇಡಬೇಕಿತ್ತಲ್ವ, ಸೊ ಅದಕ್ಕೆ ಅರ್ಜೆಂಟಿಂದ ನಾನು ಮಾಡಿದ್ದಾಯಿತು. ಅರ್ಜೆಂಟಿಂದ ಮಾಡಿ ದೇವ್ರ ಹತ್ರ ಒಂದು ಕಪ್ಪಿಟ್ಟು, ಆಮೇಲೆ ಕಬ್ಬುಗಳನ್ನ ತೊಗೊಂಬಂದಿದ್ವಿ. ಕಬ್ಬೆಲ್ಲ ಇಟ್ಟು ತುಳಸಿ, ಅದು ಈ ವರ್ಷ ಬಂದು ಹೊಸ ವರ್ಷವೂ ಕೂಡ ಗುರುವಾರನೇ ಸ್ಟಾರ್ಟ್ ಆಯಿತು. ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಸಂಕ್ರಾಂತಿ ಹಬ್ಬ ಕೂಡ ಗುರುವಾರನೇ ಬಂದಿದೆ. ಸೊ ಅದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು, ನಮ್ಮ ರಾಯರ ವಾರ. ಸೊ ಆ ಕಾರಣದಿಂದ ನಾನು ಗುರುವಾರ ಆಗಿರೋದ್ರಿಂದ ತುಳಸಿ ಎಲ್ಲ ತರಿಸಿ ನಾನು ಎಲ್ಲ ಹಾಕಿಬಿಟ್ಟು ನಾನು ಪೂಜೆನ ಮಾಡ್ಕೊಂಡಿದ್ದಾಯಿತು. ತುಂಬಾ ಖುಷಿ ಆಯಿತು. ಹೊಸ ಡ್ರೆಸ್ ಹಾಕಿ ನಮ್ಮ ಯಜಮಾನ್ರಿಗೆ ಹೊಸದೆಲ್ಲ ಬಟ್ಟೆ ಎಲ್ಲ ಶರ್ಟ್ಗಳೆಲ್ಲ ತೊಗೊಂಬಂದಿದ್ದೆ. ಪ್ಯಾಂಟು ಮನೇಲೇ ಒಂದು ಹೊಸದಿತ್ತು, ಅದು ಯೂಸ್ ಮಾಡಿರಲಿಲ್ಲ ಅವರು. ಸ್ವಲ್ಪ ಸ್ಟಿಚ್ ಮಾಡಿಸಿ ಇಟ್ಟಿದ್ದೆ. ಯೂಸ್ ಮಾಡೋದಕ್ಕೆ ಸರಿಯಾದ ಟೈಮ್ ಬಂದಿರಲಿಲ್ಲ ಅಂತ ಅನಿಸುತ್ತೆ. ಸೊ ಈಗ ನಾನೇ ಕೊಟ್ಟೆ, ಇದನ್ನೇ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಶರ್ಟು ಪ್ಯಾಂಟು ಎರಡು ಹೊಸದು ಹಾಕ್ಕೊಂಡು ಎಳ್ಳು ಬೆಲ್ಲ ತಿಂದುಬಿಟ್ಟು ಅವರು ಡ್ಯೂಟಿಗೆ ಹೋದ್ಮೇಲೆ ನನಗೆ ಸಮಾಧಾನ ಆಗಿದ್ದು. ಸೊ ಏನಕ್ಕಂದರೆ ನಿಜವಾಗ್ಲೂ ಅವರು ನಮಗೋಸ್ಕರ, ಮನೆಗೋಸ್ಕರ ಜೀವನೇ ಒತ್ತೆ ಇಟ್ಟು ದುಡಿತಿದ್ದಾರೆ ಅಂತ ಅಂದಮೇಲೆ ಅವ್ರಿಗಾಗೆ ಇದೆಲ್ಲ, ಅವ್ರಿಗೋಸ್ಕರನೇ ಇದೆಲ್ಲ. ಸೊ ಅವ್ರನ್ನ ಬಿಟ್ಟು ನಾವು ಮಾತ್ರ ಏನಕ್ಕಂದರೆ ರಜಾ ಹಾಕ್ಬಿಟ್ಟು ಅವರು ಮನೇಲಿದ್ದರೆ ಒಂದು ಖುಷಿಯಾಗುತ್ತೆ. ಬಟ್ ರಜಾ ಅಂತ ನೋಡಲ್ಲ, ಬಿಸಿಲು ಅಂತ ನೋಡಲ್ಲ, ಗಾಳಿ ಅಂತ ನೋಡಲ್ಲ, ಮಳೆ ಅಂತ ನೋಡಲ್ಲ, ಹೆಂಡ್ತಿ ಮಕ್ಕಳು ಅಂತ ಅವರು ಅಷ್ಟು ಮಾಡ್ತಾರೆ ಅಂತ ಅಂದಮೇಲೆ ನಾವು ಕೂಡ ನಮ್ಮ ಕೈಲಿ ಆಗೋದು ಒಂದು ಸಣ್ಣ ಪುಟ್ಟದ್ರಲ್ಲೇ ಕೂಡ ನಾವು ಅವ್ರಿಗೆ ಖುಷಿ ಪಡಿಸೋದನ್ನ ನೋಡಬೇಕು. ಸೊ ಅದೊಂದು ಕಾರಣಕ್ಕೋಸ್ಕರ ನಾನು ಎನಿ ಕಾಸ್ಟ್ ನಾನು ಬೇಗ ಎದ್ದು ಅವ್ರು ಹೋಗೋಷ್ಟೊತ್ತಿಗೆ ಮಾಡಬೇಕು ಅಂತ ಅಷ್ಟೊತ್ತಿಗೆ ಎದ್ದು ಎಲ್ಲ ಮುಗಿಸಿ ಪೂಜೆ ಎಳ್ಳು ಬೆಲ್ಲ ಎಲ್ಲ ತಿನ್ನಿಸ್ಬಿಟ್ಟು ಕಳಿಸಿದ್ದಾಯಿತು. ನನಗಂತೂ ತುಂಬಾ ಖುಷಿಯಾಯಿತು ಅಂತ ಹೇಳ್ಬೋದು. ಅವರು ಕೂಡ ತುಂಬಾ ಖುಷಿಪಟ್ಟರು. ಏನಿವತ್ತು ಬೇಗ ಎದ್ದೆಲ್ಲ ಮಾಡಿಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು. ಅವ್ರು ಎದ್ದೋಳಷ್ಟೊತ್ತಿಗೆ ಎಲ್ಲ ಮುಗಿಸ್ಬಿಟ್ಟಿದ್ದೆ. ಪೂಜೆ ಮಾಡೋದೊಂದು ಬ್ಯಾಲೆನ್ಸ್ ಇಟ್ಕೊಂಡಿದ್ದೆ. ಆಮೇಲೆ ಅವ್ರು ಎದ್ದು ಸ್ನಾನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನಾನು ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡೆ. ದೇವ್ರ ಮನೆ ಎಲ್ಲ ಮುಂಚೆಲೇ ರೆಡಿ ಮಾಡ್ಕೊಂಡಿದ್ದೆ. ಹೂವು ಒಂದು ಹಾಕೋದೊಂದು ಬ್ಯಾಲೆನ್ಸ್ ಇತ್ತು, ಹೂವು ಎಲ್ಲ ಹಾಕ್ಕೊಂಡೆ. ಅಷ್ಟೊತ್ತಿಗೆ ಅವರು ಬಂದರು. ಇನ್ನು ಡೈರೆಕ್ಟಾಗಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಎಳ್ಳು ಬೆಲ್ಲ ಎಲ್ಲ ತಿಂದುಬಿಟ್ಟು ಅವರು ಹೋಗಿದ್ದಾಯಿತು. ಇನ್ನು ನನ್ನ ಮಗ ಬಂದ್ಬಿಟ್ಟು ಹಿಂದಿನ ದಿನವೇ ನಮ್ಮ ಅಮ್ಮನ ಮನೆಗೆ ಹೊರಟುಬಿಟ್ಟಿದ್ದ. ಅವನು ಅಮ್ಮನ ಮನೇಲಿದ್ದ. ಸೊ ಅವನು ಇಲ್ಲದೇ ಇರೋ ಕಾರಣದಿಂದ ನನ್ನ ಮಗಳು ಒಬ್ಬಳೇ ಕಾಣಿಸ್ತಿದ್ದಾಳೆ ವೀಡಿಯೋದಲ್ಲಿ. ಸೊ ಆಮೇಲೆ ಅಮ್ಮನ ಜೊತೆ ಬರ್ತಾನೆ ನನ್ನ ಮಗ. ಹಿಂದಿನ ದಿನವೇ ಅಮ್ಮನ ಮನೆಗೆ ಹೋಗ್ಬಿಟ್ಟ. ಏನಂದರೆ ಈ ಥರ ರಜೆಗಳು ಸಿಕ್ಕಿದಾಗ, ಅದು ಇದು ಸಿಕ್ಕಿದಾಗ ಹೊರಟು ಬಿಡ್ತಾರೆ ಮಕ್ಕಳು. ಏನು ಮಾಡಿದ್ರು ಕೇಳಲ್ಲ, ಅಜ್ಜಿ ಮನೆ ಅಂತ ಹೇಳ್ಬಿಟ್ಟು. ಪಾಪ ಇದು ಸಿಟಿ ಆಗಿರೋದ್ರಿಂದ ಮನೆ ಒಳಗಡೆನೇ ಕೂಡಾಕ್ದಂಗೆ ಇರ್ತಾರೆ. ಸ್ಕೂಲ್ ಆಯಿತು, ಮನೆ ಆಯಿತು ಅಂತ ಹೇಳ್ಬಿಟ್ಟು. ಸೊ ನಾವು ಜಾಸ್ತಿ ಹಿಂಸೆ ಮಾಡಲ್ಲ. ಇನ್ನು ನಮ್ಮ ಊರಿಗೆ ಅಂತ, ಯಜಮಾನ್ರ ಊರಿಗೆ ಅಂತ ಹೋದರೆ ಅಲ್ಲಿ ಆಟ ಆಡ್ಕೋತಾರೆ ಸ್ವಲ್ಪ ಹೊತ್ತು. ಅದಕ್ಕೋಸ್ಕರ ಆಸೆ ಮಾಡ್ತಾರೆ ಬಿಡು ಅಂತ ಹೇಳ್ಬಿಟ್ಟು ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಕಳಿಸ್ಬಿಡ್ತೀನಿ ಮಕ್ಕಳನ್ನ. ಇನ್ನು ಬಂದು ಅಮ್ಮನೂ ಅಷ್ಟೊತ್ತಿಗೆ, ನಾನು ಟಿಫನ್ಗೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ. ಉಪ್ಪಿಟ್ಟು ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಷ್ಟೊತ್ತಿಗೆ ಅಮ್ಮನೂ ಬಂದರು. ಬಂದು ಕೂತ್ಕೊಂಡಿದ್ರು. ಸ್ವಲ್ಪ ಅದು ಉಪ್ಪಿಟ್ಟು ಬಿಸಿ ಬಿಸಿ ತಿಂದ್ರೇ ಚೆಂದ, ಆರೋದ್ಮೇಲೆ ತಿಂದರೆ ಚೆನ್ನಾಗಿರಲ್ಲ. ನಾನು ಒಗ್ಗರಣೆಗೆ ಹಾಕ್ತಿರ್ಬೇಕಾದ್ರೇ ಅಮ್ಮ ಬಂದರು. ಇನ್ನೇನು ನಾನೇನಾದರೂ ಸ್ಪೆಷಲಾಗಿ ಮಾಡೋಣ, ಏನಾದರೂ ಡಿಫ್ರೆಂಟಾಗಿ ತಿಂಡಿನ ಅಂತ ಅಂದ್ಕೊಂಡೆ. ಬಟ್ ಅರ್ಜೆಂಟ್ಗೆ ನಿಜವಾಗ್ಲೂ ಆಗಲಿಲ್ಲ ಅಂತಲೇ ಹೇಳ್ಬೋದು. ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಉಪ್ಪಿಟ್ಟೆ ಮಾಡಿಕೊಂಡೆ. ಉಪ್ಪಿಟ್ಟೆಲ್ಲ ಮಾಡಿಕೊಂಡು ತಿಂಡಿ ಎಲ್ಲ ತಿಂದುಬಿಟ್ಟು ಮಕ್ಕಳು ಅಮ್ಮ ಎಲ್ಲ ಕೂತಿದ್ರು.
ಅಷ್ಟೊತ್ತಿಗೆ ನಂದು ಎಲ್ಲ ಸ್ವಲ್ಪ ಪ್ಯಾಕಿಂಗ್ ಕೆಲಸಗಳೆಲ್ಲ ಇತ್ತು. ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನೆಕ್ಸ್ಟು ಇನ್ನು ಗೊತ್ತಲ್ಲ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು. ಸೊ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಇನ್ನು ನನ್ನ ಮಗಳಿಗಂತೂ ಅದು ಏನು ಹುಚ್ಚೋ ಗೊತ್ತಿಲ್ಲ, ನಿಜವಾಗ್ಲೂ ಭರತನಾಟ್ಯಂ ಹುಚ್ಚೋ ಗೊತ್ತಿಲ್ಲ, ಅಷ್ಟು ಇಷ್ಟಪಟ್ಟು ಆಡ್ತಾಳೆ ಅಂತಲೇ ಹೇಳ್ಬೋದು. ನನಗಂತೂ ನಿಜವಾಗ್ಲೂ ಖುಷಿಯಾಗುತ್ತೆ. ಒಂದು ನಾವು ಇಷ್ಟಪಟ್ಟು ಹಾಕೊಳ್ಳೋದಕ್ಕಿಂತ ಅವರು ಇಷ್ಟಪಟ್ಟಿದ್ರಲ್ಲಿ ನಾವು ಅವ್ರಿಗೆ ಸಹಕರಿಸೋದು ತುಂಬ ಒಳ್ಳೆ ಕೆಲಸ ಅಂತ ಅನ್ಕೋತೀನಿ. ಬಟ್ ಅದೇ ಥರನೇ ನಾವು ಇಷ್ಟಪಟ್ಟಿದ್ದ ಥರನೇ ಅವಳಿಗೂ ಕೂಡ ಇಷ್ಟ ಇತ್ತು. ತುಂಬಾ ಖುಷಿ ಆಯಿತು. ಓಕೆ ಅವಳು ಮಾಡಲಿ ಬಿಡು ಅದರಲ್ಲೇ ಅಂತ ಹೇಳ್ಬಿಟ್ಟು ಅವಳಿಗೆ ಕಲಿಸ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಅಲ್ಲೇನು ಸ್ಯಾಟರ್ಡೆ ಸಂಡೇ ಹೇಳ್ಕೊಡ್ತಾರೋ ಅದನ್ನು ಬಂದು ಅವಳು ಮನೇಲೂ ಕೂಡ ಪ್ರಾಕ್ಟೀಸ್ ಮಾಡ್ತಾಳೆ. ನನಗೆ ಅದೊಂದು ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಓಕೆ ಪರವಾಗಿಲ್ಲ, ದೇವರ ಆಶೀರ್ವಾದ. ಕಲಾದೇವತೆ ಅವಳನ್ನ ಯಾವುದರಲ್ಲಿ ಚೆನ್ನಾಗಿ ತೋರಿಸ್ಬೇಕೋ ಅದರಲ್ಲಿ ಚೆನ್ನಾಗಿ ತೋರಿಸ್ಲಿ ಅಂತ ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಬಿಡಬೇಕಷ್ಟೇ. ನಾವು ಅಂದ್ಕೊಂಡಂಗೆ ಯಾವುದೂ ಆಗೋದಿಲ್ಲ. ಜೀವನದಲ್ಲಿ ತುಂಬ ಸೋತಿದ್ದೀನಿ, ತುಂಬ ಸಲ ಗೆದ್ದಿದ್ದೀನಿ, ತುಂಬ ಸಲ ಸೋತಿದ್ದೀನಿ. ಗೆಲುವು ಸೋಲು ಅನ್ನೋದು ಎಲ್ಲರ ಜೀವನದಲ್ಲೂ ಇದ್ದಿದ್ದೇನೆ. ಸೊ ಇಲ್ಲಿಂದ ಮುಂದಕ್ಕೆ ನಮ್ಮ ಜೀವನದಲ್ಲಿ ಆದಷ್ಟು ಎಲ್ಲ ತುಂಬ ಒಳ್ಳೆಯ ಕೆಲಸ ಮಾಡಿದರೂ ಕೂಡ ತುಂಬ ಖುಷಿಗಿಂತ ದುಃಖನೇ ಜಾಸ್ತಿ ಇದೆ ನಮ್ಮ ಜೀವನದಲ್ಲಿ. ಸೊ ಆ ಕಾರಣಕ್ಕೋಸ್ಕರ ಇನ್ನು ಮುಂದೇನಾದ್ರೂ 2025ರಲ್ಲಿ ನಾವು ಏನು ಅಂದ್ಕೊಂಡಿದ್ವೋ, ಏನು ಮಾಡಬೇಕು ಅಂದ್ಕೊಂಡಿದ್ವೋ, ಸೊ ಅದು ಒಂದು ಸಕ್ಸಸ್ಫುಲ್ ನಮಗೆ 2026ಅಲ್ಲಿ ನಮಗೆ ಸಿಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಪೂರ್ತಿ ನೋವೇ ಆಯಿತು ನಮಗೆ, ಇಷ್ಟು ವರ್ಷಗಳ ಕಾಲ ಬರೀ ನೋವೇ. ಇನ್ನು ಮುಂದೆನಾದರೂ ಆ ನೋವೆಲ್ಲ ದಾಟಿ ಎಲ್ಲನೂ ಮೆಟ್ಟಿ ನಿಲ್ಲಬೇಕು ಅನ್ನೋದೇ ನನ್ನ ಆಸೆ. ಗೊತ್ತಿಲ್ಲ, ನಾವು ಅಂದ್ಕೊಂಡಂಗೆ ಎಲ್ಲ ಆಗಬೇಕಲ್ವ. ಸೊ ಆದರೂ ನಮ್ಮ ಫೋಕಸ್ ನಮ್ಮ ಗುರಿ ಇರೋ ಜಾಗದಲ್ಲಿ ಇರಲಿ, ಹಂಗೆ ಇರಲಿ, ಇಟ್ಕೊಂಡು ಮುಂದುವರಿಯೋಣ. ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಇಟ್ಟು ಮುಂದುವರಿತಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ಅದಾದಮೇಲೆ ಏನೋ ಗೊತ್ತಿಲ್ಲ, ನನಗೆ ಕಾಯಿ ಒಬ್ಬಟ್ಟು ತಿನ್ನಬೇಕು ಅಂತ ತುಂಬ ಆಸೆ ಇತ್ತು. ಯಾವಾಗ ನೋಡಿದ್ರು ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ಅಮ್ಮನ ಮನೇಲಿ ಹಬ್ಬ ಮಾಡಿದ್ರೆ ಯಾವಾಗ ನೋಡಿದ್ರು ನಾವು ಬೇಳೆ ಒಬ್ಬಟ್ಟೆ ಜಾಸ್ತಿ ಮಾಡೋದು. ನಮ್ಮ ಊರಲ್ಲೂ ಅಷ್ಟೇ, ನಮ್ಮ ಅತ್ತೆಗೂ ಕೂಡ ಕಾಯಿ ಒಬ್ಬಟ್ಟೆಲ್ಲ ಮಾಡೋದಕ್ಕೆ ಬರಲ್ಲ. ನನ್ನ ಹತ್ರ ಎಷ್ಟೋ ಸಲ ಕೇಳ್ತಾರೆ. ನನ್ನ ಮೈದಿರ್ಗಂತೂ ನಾನು ಮಾಡೋ ಕಾಯಿ ಒಬ್ಬಟ್ಟು ತುಂಬಾ ಇಷ್ಟ. ನನ್ನ ಕೊನೆ ಮೈದನಿಗಂತೂ ತುಂಬಾ ಇಷ್ಟ. ಅದಕ್ಕೆ ಕೈಲಿ ಒಬ್ಬಟ್ಟು ಮಾಡಿಸು ಅಂತ ಹೇಳ್ತಾನೆ ಇರ್ತಾನೆ ಕೊನೆಯವನು. ಬಟ್ ನಾನು ಮಾಡೋದು ರೇರ್ ಅಂತಲೇ ಹೇಳ್ಬೋದು. ಬೇಳೆ ಒಬ್ಬಟ್ಟೆ ಆಲ್ಮೋಸ್ಟ್ ಜಾಸ್ತಿ ನಾವು ಮಾಡೋದು ನಮ್ಮ ಮನೇಲಿ. ನಮ್ಮ ಅತ್ತೆ, ನಿನ್ನ ಮೈದಾ ನೀನು ಇಷ್ಟಪಡೋದು ನೀನು ಮಾಡೋದು ಇಷ್ಟಪಡ್ತಾನೆ ತಿಂತಾನೆ ಕಣಮ್ಮ, ಮಾಡು ಅಂತಾರೆ. ನಾನು ಅಂದ್ಕೊಂಡು ಮಾಡೋದ್ರಲ್ಲೇ ಕಾಲ ಕಳೆದ್ಬಿಟ್ಟೆ. ಯಾವಾಗ ನೋಡಿದ್ರು ಬೇಳೆ ಒಬ್ಬಟ್ಟೆ ಒಂದ್ಸಲ ಸ್ಪೆಷಲ್ಲಾಗಿ ಒಂದ್ಸಲ ಮನೇಲಿ ಸಿಂಪಲ್ಲಾಗಿ ಮಾಡಿ ನೋಡೋಣ. ಸುಮಾರು ವರ್ಷಗಳೇ ಆಯಿತು, ನಾನು ಮರ್ತಿರ್ತೀನಿ. ನನಗೆಲ್ಲ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ಸೊ ಅಜ್ಜಿ ಹೇಳ್ಕೊಟ್ಟಿದ್ದಾದಮೇಲೆ ನಾವು ಯಾವಾಗಲೂ ಮಾಡಿಲ್ಲ. ಇನ್ನು ಅಜ್ಜಿ ಡೆತ್ತಾಗಿ ಆಯಿತು 6-7 ವರ್ಷ ಹತ್ತತ್ರ. ಅವ್ರು ಹೇಳ್ಕೊಟ್ಟಿದ್ದನ್ನ ನಾವು ಪಾಲಿಸ್ಕೊಂಬಂದಿದ್ರೆ ಚೆನ್ನಾಗಿರ್ತಿತ್ತು. ನಾವು ಮರೆತು ಬಂದ್ಬಿಟ್ಟಿದ್ದೀವಿ. ಸೊ ಅಷ್ಟು ಜನಕ್ಕೆ ಮನೇಲಿ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟನೇ. ಸಿಂಪಲ್ಲಾಗಿ ಒಂದು ಸಲ ಟ್ರೈ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಇವತ್ತು ಹೆಂಗೋ ಹಬ್ಬ ಇತ್ತಲ್ವ, ಕಾಯಿ ಎಲ್ಲ ತೊಗೊಂಬಂದಿದ್ವಿ ಊರಿಂದ. ಜಸ್ಟ್ ಒಂದು 3 ಕಾಯಿ ಮಾತ್ರ ಹಾಕ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ನಿಜವಾಗ್ಲೂ ಆಸಮಾಗಿ ಬಂದಿತ್ತು ಅಂತ ಹೇಳ್ಬೋದು. ನನ್ನ ಕೈಲಿ ಒಬ್ಬಟ್ಟು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಸೂಪರಾಗಿತ್ತು ಒಬ್ಬಟ್ಟು ಅಂತಲೇ ಹೇಳ್ಬೋದು. ಪಲ್ಯಗಳು, ಒಬ್ಬಟ್ಟು, ಅನ್ನ, ಸಾಂಬಾರು ಎಲ್ಲ ಪೂರ್ತಿ ಪ್ರತಿಯೊಂದೂ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನೆಕ್ಸ್ಟು ಇನ್ನು ಗೊತ್ತಲ್ಲ ಮೇಕಪ್ ರಾಣಿ ನನ್ನ ಮಗಳು. ಸರಿ ಎಲ್ಲ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಅದೇ ಡ್ರೆಸ್ಸಲ್ಲಿ ಎಲ್ಲ ಹೊಸ ಡ್ರೆಸ್ ಹಾಕ್ಕೊಂಡು ಎಲ್ಲ ನಾವು ಮಾಡೋಕ್ಕೋದ್ರೆ ಕೆಲಸಗಳನ್ನೆಲ್ಲ ಆಗೋದಿಲ್ಲ. ಸೊ ಬಟ್ಟೆ ಎಲ್ಲ ಹಾಕ್ಕೊಂಡು ಆಮೇಲೆ ಪೂರ್ತಿ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಟ್ಟೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಅಡುಗೆ ಎಲ್ಲ ಆದಮೇಲೆ ಹತ್ತತ್ರ ನಮ್ಮ ಯಜಮಾನ್ರು ರೆಸ್ಟ್ ಟೈಮ್ ಇತ್ತು. ಸೊ ಅವ್ರಿಗೆ ಕುಕ್ ಆಗಿರೋದ್ರಿಂದ ರೆಸ್ಟ್ ಕೊಡ್ತಾರೆ. ರೆಸ್ಟ್ ಟೈಮಲ್ಲಿ ಬನ್ನಿ ಅಂತ ಹೇಳಿದ್ದೆ, ಊಟ ಮಾಡ್ಕೊಂಡು ಹೋಗೋರಂತೆ ಅಂತ ಹೇಳಿಬಿಟ್ಟು. ಸೊ ಅವರು ಕೂಡ ಅಷ್ಟೊತ್ತಿಗೆ ಬಂದರು. ಅದೇ ಟೈಮ್ಗೆ ನನಗೆ ಅಡುಗೆ ಕೂಡ ಎಲ್ಲ ಮುಗೀತು. ಇನ್ನು ನನ್ನ ಮಗಳಿಗೂ ರೆಡಿ ಮಾಡಿಬಿಟ್ಟು ಇನ್ನೇನು ಸಂಜೆ ಆಗ್ತಿದೆ ಅಲ್ವಾ, ಎಳ್ಳು ಬೆಲ್ಲ ಕೊಡ್ಸೋಣ ಅವಳ ಕೈಲಿ ಒಂದು 4-5 ಮನೆಗೆ. ಇಲ್ಲಿ ಸಿಟಿಲಿ ಯಾರು ಅಷ್ಟು ಜನಗಳು ಸಿಗಲ್ಲ. ಸೊ ಕೊಡ್ಸೋಣ ಅಂತ ಹೇಳ್ಬಿಟ್ಟು
ಅವಳಿಗೂ ಎಲ್ಲ ರೆಡಿ ಮಾಡಿ ಆಮೇಲೆ ನಾನು ಎಲ್ಲ ರೆಡಿಯಾಗಿ ಎಲ್ಲರೂ ಪೂರ್ತಿ ರೆಡಿ ಆಯಿತು. ಇನ್ನು ರೆಡಿ ಆದಮೇಲೆ ಇನ್ನು ಮೇಲ್ಗಡೆ ಹೋಗಿ ಫಸ್ಟು ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡು ಬಂದ್ಬಿಡೋಣ. ಮೇಲೋಗಿ ಫೋಟೋ ಎಲ್ಲ ಹೊಡ್ಸ್ಕೊಂಡು ಬಂದು ಆಮೇಲೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಮೇಲೆ ಹೋಗ್ತಿದ್ವಿ ಅಂತಲೇ ಹೇಳ್ಬೋದು. ಅದೆಷ್ಟು ರೆಡಿ ಐತಿ ನಾನು ನೋಡ್ತೀನಿ ಕಣ್ಲ. ಹಿಂಗೆ ಹಾಕ್ತೀನಿ. ಹಾಕು, ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಅವಾಗ. ಏಯ್ ಮೇಕಪ್ ರಾಣಿ, ಗೋಕರ್ಸ್ಕೊಂಚೂರು ತಲೆ ಬಚ್ರಿ. ಸುರು ಅದೆಲ್ಲ ಇಟ್ಬಿಟ್ಟು ಬಾ ಸುರು, ನೀನು ನಾನು ಹಾಕತ್ತೀನಿ ಬಾರೆ ಸುರು. ಸುರು ಇಡಲ್ಲಿ. ಅವ್ಳಿಗೆ ಮಾತ್ರ ಯಾಕೆ ಮಾಡೋದು, ಇವ್ನಿಗೆ ಯಾಕೆ ಏನು ಮಾಡಲ್ಲ? ಅವು ಗಂಡಸು, ಅವ್ರಷ್ಟೇ ಅವ್ರದ್ದು. ಇವ್ರು ಹೆಂಗಸರು. ಅವನು ಕೂದಲು ಬಿಡಿ ಒಂಚೂರು. ಮುಡಿ ಕೊಟ್ಟಿ ತಿರುಪತಿಗೆ ಹೋಗಿ ಮುಡಿ ಕೊಟ್ಟಿ ಕಟ್ ಮಾಡಿಸ್ಬೇಡ, ಹಿಂದೆ ಕಟ್ ಮಾಡಿಸೋ ಸಾಕು. ಸೈಡಲ್ಲಿ ನಿಮ್ಮ ಬಾವ ಕಟ್ ಮಾಡಿಸ್ಕೊಂಡ್ ಬಂದಿರೋದು. ನನ್ನ ಮಗ ಎಲ್ಲೆಲ್ಲ ಮನಿ ಕಂಡಿರ್ತಾನೆ ಹೋಗಿ ಒಂದೇ ತಗೊಂಡಿದ್ಲೆ ಮಾರಕ್ತದಲ್ವ, ಅದರಲ್ಲಿ ಕಟ್ ಮಾಡ್ಕೊಂಡು ಚಿಕ್ಕ ಮಾಡ್ಕೊಂಡೇನೋ. ಕರೆಕ್ಟ್ ನಾವು ಈ ಎಳ್ದು ಹೆಂಗೆ ಕಾಣ್ತಿದ್ದೆ ಕೆಳಗಿನ ಒಂಚೂರು ಕಂಪ್ಲತ್ ಹಿಡಿಬೇಕಾಯ್ತು. ರೆಡಿ ಶುರು ಗೊತ್ತಾಯ್ತು. ಈ ಬಿಸಿಲೊಳಗೆ ಏನು ಮಾಡ್ತಾರೆ? ಏನು ಅಡಿಲೋಕೆ ನೀನು? ನೀನೇನು ಬಿಸ್ತಲ್ವ ಕಾಣಲ್ಲ ಸರಿಯಾಗಿ. ಬೆಳ್ಳಗಾಗೋದ್ಲು ನಮ್ಮ ಅಕ್ಕ ಹಂಗೆ. ನಿನ್ ಕೈ ಏನು ಮಾಡ್ತಾವೆ? ನಮ್ಮ ಮನೇಲಂತೂ ಏನೇ ಒಂದು ಹಬ್ಬಗಳಾದರೂ ಕೂಡ ಬಾಳೆ ಎಲೆಲೇ ಊಟ ಮಾಡೋದು. ಆಮೇಲೆ ಎಲ್ಲ ಕೆಲಸಗಳೆಲ್ಲ ಮುಗಿಸಿ ಹೊಸ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು, ಎಲ್ಲ ಹಬ್ಬಕ್ಕೂ ಕೂಡ ಎಲ್ಲರಿಗೂ ಹೊಸ ಬಟ್ಟೆ ಇದ್ದೇ ಇರುತ್ತೆ. ಸೊ ನಮ್ಮಮ್ಮ ಹಾಕಿರೋದು ಹೊಸ ಸ್ಯಾರಿನೇ, ಬಟ್ ಸಿಂಪಲ್ಲಾಗಿರೋದು ಡೈಲಿ ವೇರ್ಗೆ ಅಂತ ಹೇಳ್ಬಿಟ್ಟು ಒಂದು ಸ್ಯಾರಿ ತೊಗೊಂಡಿದ್ರು. ಒಂದು 4 ಸ್ಯಾರಿ ತೊಗೊಂಡಿದ್ರು. ಬಟ್ ಆ ಸ್ಯಾರಿಲಿ ಹಂಗೆ ಅದನ್ನೇ ಹಾಕ್ಕೊಂಡಿದ್ದಾರೆ ಹೊಸದಲ್ವ ಅಂತ ಹೇಳ್ಬಿಟ್ಟು ನಾನು ಹಂಗೂ ಬೈದೆ. ಯಾವುದಾದ್ರೂ ಚೆನ್ನಾಗಿರೋದು ಹಾಕ್ಕೊಳ್ಳೋದು ಬಿಟ್ಟು ನಂದೇ ಯಾವುದಾದ್ರೂ ಕೊಡ್ತೀನಿ ಬ್ಲೌಸ್ಗೆ ಮ್ಯಾಚ್ ಆಗೋ ಥರ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಸಾಕು ನನಗಿದೆ ಸಾಕು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅದರಲ್ಲೇ ಹಬ್ಬ ಮಾಡಿಬಿಟ್ರು. ಪರವಾಗಿಲ್ಲ ಯಾವುದಾದ್ರೇನಂತೆ ಬಿಡು ಅಂತ ಹೇಳ್ಬಿಟ್ಟು, ಆವಾಗಿನ ಕಾಲದಲ್ಲಿ ಇಕ್ಕೊಳ್ಳೋದಕ್ಕೆ ಒಂದು ಜೊತೆ ಬಟ್ಟೆ ಕೂಡ ಗತಿ ಇರಲಿಲ್ಲ. ಕಂಡೋರ್ ಬಟ್ಟೆ ಹಾಕ್ಕೊಂಡು ಬೆಳೆದಿದ್ದೀವಿ, ನೀನು ಅಷ್ಟೇ ಬೇರೆಯವ್ರ ಬಟ್ಟೆ ಹಾಕ್ಕೊಂಡು ಬೆಳೆದಿದ್ಯಾ. ಬಟ್ ಇವತ್ತು ನಿನಗೆ ಎಷ್ಟು ಬಟ್ಟೆ ಇದೆಯೋ ಲೆಕ್ಕನೇ ಇಲ್ಲ. ಬಟ್ ಅದಕ್ಕೂ ಇದಕ್ಕೂ ಭಾರಿ ವ್ಯತ್ಯಾಸ ಇದೆ. ಸಾಕು ದೇವರು ಇವತ್ತು ನಮ್ಮನ್ನು ಹಿಂಗೆ ಇಟ್ಟಿರೋದು, ಅದಕ್ಕೆ ನಾವು ಆರೋಗ್ಯ ಕೇಳಿಕೊಂಡು ಶಕ್ತಿ ಕೇಳ್ಕೊಳ್ಳೋಣ ಆ ದೇವ್ರ ಹತ್ರ ಅಂತ ಹೇಳ್ತಾರೆ. ಸರಿ ಆಯಿತು, ದೇವ್ರ ಆಶೀರ್ವಾದ ಯಾವತ್ತೂ ಇದ್ದಂಗೆ ಇರಲ್ಲ. ಒಂದಿನ ಹೇಳ್ತೀವಿ, ಒಂದಿನ ಬೀಳ್ತೀವಿ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ನಾನು ಆಗಲೇ ಹೇಳ್ದಂಗೆ ನಾವು ಯಾವುದೇ ಒಂದು ಹಬ್ಬಗಳು ಮಾಡಿದ್ರು ಫೋಟೋಶೂಟ್ ಅನ್ನೋದು ಇದ್ದೇ ಇರುತ್ತೆ. ಸೊ ಮೇಲೋಗಿ ನಮ್ಮ ಯಜಮಾನ್ರಿಗೂ ನಮ್ಮ ಅಮ್ಮಂಗೂ ಫೋಟೋಸ್ ಅಂದರೆ ಸಾಕು, ಆಗೋದೇ ಇಲ್ಲ. ಅಯ್ಯೋ ಈ ಬಿಸಿಲಲ್ಲಿ ಏನಕ್ಕೆ ಹಂಗೆ ಹಿಂಗೆ ಅಂತ ರಾಗ ಎಳೆಯೋರೇ ಜಾಸ್ತಿ ನಮ್ಮ ಮನೇಲಿ. ನನ್ನ ಕೋಪ ಮಾಡ್ಕೊತೀನಿ, ನಾನು ಬೇಜಾರು ಮಾಡ್ಕೊತೀನಿ. ಅದೆಲ್ಲ ಒಂದು ಮೆಮೊರಿ, ಈ ವರ್ಷದ ಹಬ್ಬ ಅನ್ನೋದು ಜಸ್ಟ್ ಒಂದು 4 ಫೋಟೋಸ್ ತೆಗೆಸ್ಕೊಂಡ್ರು ಅದೊಂದು ಮನ್ಸಿಗೆ ನೆಮ್ಮದಿ ಇರುತ್ತಲ್ವ. ಸೊ ಆ ಕಾರಣಕ್ಕೋಸ್ಕರ ನಾನು ಇಷ್ಟಪಡ್ತೀನಿ. ಅದಾದಮೇಲೆ ಎಲ್ಲ ಬಂದರು, ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡು, ಇನ್ನು ಯಾವುದೇ ಒಂದು ಹಬ್ಬಗಳಾದರೂ ನಾನು ನಮ್ಮ ಯಜಮಾನ್ರು ಒಂದೇ ಎಲೆಯಲ್ಲಿ ಕುತ್ಕೊಂಡು ಊಟ ಮಾಡೋದ್ರಿಂದ ನನಗಂತೂ ಕೋಸಂಬರಿ ಕಂಡ್ರೆ ನಿಜವಾಗ್ಲೂ ತುಂಬ ಇಷ್ಟ. ನಾನು ಅದಕ್ಕೆ 1-2 ಸೌಟು 1-2 ಸ್ಪೂನು ಜಾಸ್ತಿನೇ ಹಾಕ್ಕೊಂಡೆ. ನಾವು ಯಾವಾಗಲೂ ಒಂದೇ ಎಲೆಯಲ್ಲಿ ಊಟ ಮಾಡೋದು. ನಾವು ಊರಲ್ಲಿದ್ದರೂ ಅಷ್ಟೇ, ಅಯ್ಯೋ ಮೈದ್ದಿರಿದ್ದಾರೆ, ಅತ್ತೆ ಮಾವ ಇದ್ದಾರೆ, ಹೆಂಗಪ್ಪ ಅವ್ರು ಮುಂದೆಲ್ಲಿ ತಿನ್ನೋದು, ನನ್ನ ನಾಚ್ಕೊಳ್ಳೋದಕ್ಕೆ ಹೋಗಲ್ಲ. ನಮ್ಮ ಯಜಮಾನ್ರು ಅಷ್ಟೇ ತುಂಬ ನಾಚಿಕೆ ಸ್ವಭಾವದವರು. ಅವರು ಕೂಡ ಬೇಜಾರು ಮಾಡ್ಕೋತಾಳೆ ಇವಳು ಅಂತ ಹೇಳ್ಬಿಟ್ಟು ಜೊತೇಲಿ ಕುತ್ಕೊಂಡೆ
ನಾಚ್ಕೊಂಡೇ ಊಟ ಮಾಡ್ತಾರೆ. ನಾಚ್ಕೊಳ್ಳೋದು ತಮ್ಮದಿರ ಮುಂದೆಲಿ, ಅಪ್ಪ ಅಮ್ಮನ ಮುಂದೆಲಿ, ಅವ್ರು ನಮ್ಮಮ್ಮ ಅಂತ ಅಂದರೆ ಅವ್ರಿಗೆ ಅತ್ತೆ ಆಗಬೇಕು. ಸೊ ಅತ್ತೆ ಮುಂದೆಲಿ, ಬಾಮ ಇದನ್ನ ಮುಂದೆಲಿ ಹೆಂಗಪ್ಪ ಅನ್ನೋ ಥರ ಏನೂ ಅವರು ಫೀಲ್ ಮಾಡೋದಿಲ್ಲ. ಆರಾಮಾಗಿ ನಾಚ್ಕೊಳ್ದೆ ಊಟ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದೇನು ಮಾಡೋದಕ್ಕಾಗಲ್ಲ, ಅದು ನಾವೊಂದು ಅವಾಗಿಂದ ರೂಢಿಸ್ಕೊಂಬಂದಿರೋದು. ಒಂದು ಬೇರೆ ಬೇರೆ ತಿನ್ನಬೇಕು ಅಂದರೆ ಒಂಥರ ಮನಸ್ಸಿಗೆ ಅದು ಸರೋಗಲ್ಲ, ಇಷ್ಟನೇ ಆಗಲ್ಲ ನಮಗೆ. ನಾವು ಆರಾಮಾಗಿ ಊಟ ಮಾಡ್ತೀವಿ ಜೊತೆಯಲ್ಲೇ, ಎಲ್ಲ ಹಬ್ಬಗಳಿಗೂ ಅಷ್ಟೇ ಜೊತೆಲೇ ಕೂತ್ಕೊಂಡು ಊಟ ಮಾಡೋದು. ನನಗಂತೂ ಕೂಡು ಕುಟುಂಬ ಎಲ್ಲ ಒಟ್ಟಿಗೆ ಇರೋದು ನನಗೆ ತುಂಬ ಖುಷಿ. ಅತ್ತೆ ಮಾವ ಆಗಿರ್ಬೋದು, ಮೈದ್ದಿರಾಗಿರ್ಬೋದು, ವಾರ್ಗಿತ್ತಿಗಳಾಗಿರ್ಬೋದು, ಎಲ್ಲರ ಜೊತೆನೂ ಇರಬೇಕು, ಮಾಡಬೇಕು, ಜೊತೇಲಿ ಎಲ್ಲರೂ ಕೂಡು ಕುಟುಂಬದಲ್ಲಿ ಇರಬೇಕು ಅನ್ನೋದೇ ನನ್ನ ಕನಸು ಆಗಿತ್ತು. ನಾನು ಚಿಕ್ಕದ್ರಿಂದನೂ ಅಷ್ಟೇ ಅದೇ ರೀತಿ ಬೆಳೆದು ಬಂದೋಳು. ಬಟ್ ಈಗ ಅವರೊಂದು ಕಡೆ ಇವರೊಂದು ಕಡೆ ನನಗೆ ಅದೇ ಥರನೇ ಕೂಡು ಕುಟುಂಬನೇ ಸಿಕ್ಕಿದೆ. ಸೊ ಅದರಲ್ಲಂತೂ ನಾನು ತುಂಬ ಪುಣ್ಯ ಮಾಡಿದ್ದೀನಿ, ಹ್ಯಾಪಿ ಕೂಡ ನಾನು ಅದರಲ್ಲಿ. ಬಟ್ ಈಗ ಏನೂ ಮಾಡೋದಕ್ಕಾಗಲ್ಲ, ಅವ್ರವ್ರ ಜೀವನಗಳು ಅವ್ರವರು ರೂಪಿಸ್ಕೋಬೇಕು ಅಂತ ಅಂದಮೇಲೆ ನನಗೊಬ್ಳಿಗೆ ಎಲ್ಲರೂ ಜೊತೇಲಿರಬೇಕು ಅನ್ನೋ ಆಸೆ ನನಗೊಬ್ಳಿಗೆ ಇದ್ಬಿಟ್ರೆ ಆಗಲ್ಲ. ಸೊ ನನ್ನ ಮೈಂಡ್ಸೆಟ್ ಥರನೇ ಎಲ್ಲರ ಮೈಂಡ್ಸೆಟ್ಟು ಇದ್ದರೆ ಮಾತ್ರ ಒಂದು ಕಡೆಯಲ್ಲಿ ಬದುಕೋಕ್ಕಾಗೋದು, ಬಾಳೋದಕ್ಕಾಗೋದು. ಸೊ ಅವ್ರೊಂದು ಕಡೆ ಇವ್ರೊಂದು ಕಡೆ ಮನಸ್ಸು, ಅವ್ರದ್ದೊಂದು ಕಡೆ ಮನಸ್ಸು ಇತ್ತು ಅಂದರೆ ಅದು ನಿಜವಾಗ್ಲೂ ಒಂದು ಕಡೆ ತಗೊಂಬರೋದಕ್ಕೆ ಅಸಾಧ್ಯ. ಇದು ನನಗೆ ನನ್ನ ಮನಸ್ಸಿಗೆ ತಿಳಿಬೇಕಾಗಕ್ಕೆ ಇಷ್ಟು ವರ್ಷ ಬೇಕಿತ್ತು. ಸೊ ಎಲ್ಲರೂ ನನ್ನೋರು ಅಂತ ನಾನು ನಂಬಿ ಮೋಸ ಹೋದೆ. ಸೊ ಈಗ ಗೊತ್ತಾಗ್ತಿದೆ ಯಾರೂ ನನ್ನೋರಲ್ಲ, ಎಲ್ಲನೂ ಬಿಟ್ಟು ಹೋಗೋದೆ ಅನ್ನೋದು ನನಗೀಗ ಅರ್ಥ ಆಗ್ತಿದೆ ಅಂತಲೇ ಹೇಳ್ಬೋದು. ನನ್ನೊಬ್ಳು ಮನಸ್ಥಿತಿ ಒಂಥರ, ಇನ್ನೊಬ್ಳು ಮನಸ್ಥಿತಿ ಒಂಥರ, ಇನ್ನೊಬ್ಬರ ಮನಸ್ಥಿತಿ ಒಂಥರ ಇತ್ತು ಅಂದರೆ ನಿಜವಾಗ್ಲೂ ಅದು ಕುಟುಂಬ ಆಗಲ್ಲ. ಸೊ ದೇವರು ಅಲ್ಲಿ ಹೊಡಿಬೇಕು ಅಂತಿದ್ರೆ ಹೊಡಿಲೇಬೇಕು, ಚೆನ್ನಾಗಿರಬೇಕು ಅಂದರೆ ಚೆನ್ನಾಗಿರಲೇಬೇಕು. ಸೊ ಆ ಕಾರಣಕ್ಕೋಸ್ಕರ ಏನೂ ಮಾಡೋದಕ್ಕಾಗಲ್ಲ. ನಾನು ಮದುವೆಯಾಗಿ 10 ವರ್ಷ ಆಯಿತು. 10 ವರ್ಷದಿಂದ ಕೂಡ ನನ್ನ ಮನಸ್ಸಲ್ಲಿ ಇದ್ದಿದ್ದು ಒಂದೇ, ನನ್ನ ಮೈದ್ದಿರನ್ನ ನಮ್ಮಿಂದ ದೂರ ಮಾಡಬಾರ್ದು. ನಮ್ಮ ಅತ್ತೆ ಮಾವನ್ನ ನಾನು ತಂದೆ ತಾಯಿ ಥರ ನೋಡ್ಕೋತಿದ್ದೀನಿ, ಅವರಿಂದ ನಾವು ದೂರ ಆಗಬಾರ್ದು, ನಾವೆಲ್ಲ ಚೆನ್ನಾಗಿರಬೇಕು. ಇನ್ನೂ 3 ಜನ ಬರೋರಿದ್ದಾರೆ, 3 ಜನನೂ ಕೂಡ ಒಂದಾಗಿ ಇದೇ ಥರ ಹೋಗಬೇಕು ಅನ್ನೋ ಆಸೆ ಕನಸು ನನಗಿತ್ತು. ನಂತರನೇ ಎಲ್ಲರೂ ಹೋಗಬೇಕು ಅನ್ನೋದು ಒಂದು ಆಸೆ ಕೂಡ ಇತ್ತು ನನಗೆ. ಆಸೆ ಜೊತೆಗೆ ದುರಾಸೆ ಅಂತಲೇ ಹೇಳ್ಬೋದು ಅದನ್ನು. ನನಗೆ ಅದು ಇತ್ತೀಚೆಗೆ ಗೊತ್ತಾಯಿತು ಅಂತ ಹೇಳ್ಬೋದು. ಬಟ್ ನಂತರನೇ ಅವರು ಇರಬೇಕು ಅನ್ನೋದು ನಿಜವಾಗ್ಲೂ ಅದು ನನ್ನ ಮೂರ್ಖತನ. ಅವ್ರ ಮನಸ್ಥಿತಿ ಹೆಂಗೆ ಅವರು ಬೆಳೆದು ಬಂದಿರ್ತಾರೋ ಹಂಗೆ ಹೋಗಬೇಕು, ಇಲ್ಲಿಗೆ ಬಂದಿದ ತಕ್ಷಣ ಚೇಂಜ್ ಆಗಬೇಕು ಅನ್ನೋದೇನಿಲ್ಲ. ನಾನು ಹೆಂಗೆ ಬೆಳೆದು ಬಂದಿದ್ದೀನೋ ನಾನು ಹಂಗೆ ಹೋಗಬೇಕು, ಅವ್ರಿಗೋಸ್ಕರ ನಾನು ಚೇಂಜ್ ಆಗಬೇಕು ಅನ್ನೋದೇನಿಲ್ಲ. ಸೊ ಆ ಮನಸ್ಥಿತಿ ನನಗೆ ಇತ್ತೀಚಿನ ದಿನಗಳಲ್ಲೇ ಗೊತ್ತಾಯಿತು ಅಂತ ಹೇಳ್ಬೋದು. ಅವ್ರಿಗೋಸ್ಕರ ನಾವು ಚೇಂಜ್ ಆಗಬೇಕು, ನಮಗೋಸ್ಕರ ಅವ್ರು ಚೇಂಜ್ ಆಗಬೇಕು. ಅದೇನು ಮಾಡೋದಕ್ಕಾಗಲ್ಲ. ಹೇಳ್ತಾರಲ್ಲ, ಹುಟ್ಟಬೇಕಾದ್ರೆ ಅಣ್ಣ ತಮ್ಮದಿರು, ಬೆಳಿಬೇಕಾದ್ರೆ ದಾಯಾದಿಗಳು ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಹೇಳ್ತೀನಿ, ಈ ವಿಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡಲೇಬೇಕು. ನಿಜವಾಗ್ಲೂ ಅದು ಸುಳ್ಳು ಅಂತ ನಾವು ಅಂದ್ಕೊಂಡಿದ್ವಿ, ನಿಜವಾಗ್ಲೂ ಅದು ಸತ್ಯವಾದ ಮಾತು. ನಿಜವಾಗ್ಲೂ ಯಾರೂ ಕೂಡ ಒಬ್ರು ಕಷ್ಟಕ್ಕೊಬ್ರಿಗೆ ಆಗ್ತಾರೆ ಅನ್ನೋದು ಸುಳ್ಳು. ಅಟ್ಲೀಸ್ಟ್ ಒಂದು ಕಷ್ಟ ಸುಖಕ್ಕೂ ಇಲ್ಲ, ಏನಕ್ಕೂ ಇಲ್ಲ. ಅವರು ಮದುವೆ ಆದಮೇಲೆ ಪ್ರತಿಯೊಬ್ಬರು ಕೂಡ ಚೇಂಜ್ ಆಗಿಬಿಡ್ತಾರೆ. ನಮ್ಮ ಜೀವನದಲ್ಲಿ ಚೇಂಜ್ ಆಗದೇ ಇರೋರು ಅಂದರೆ ನಾನು ನನ್ನ ಗಂಡ ಇಬ್ಬರೇ ಅಂತ ಹೇಳಿದ್ರು ತಪ್ಪಾಗಲ್ಲ. ಈ ವಿಡಿಯೋ ನೋಡಿದ್ರೆ ಅವರೇನಾದರೂ ನೋಡಿ ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ. ನನಗನ್ಸಿದ್ದು ನಾನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇನೆ. ಬರ್ತಾ ಮಾತಾಡ್ತಾ ಒಂದು ಫ್ಲೋವಲ್ಲಿ ಬಂತು. ಏನಕ್ಕಂದರೆ ಎಲ್ಲ ಜೊತೇಲಿ ಕುತ್ಕೊಂಡು ಊಟ ಮಾಡ್ತಿದ್ವಿ ಅಲ್ವಾ, ಅದನ್ನು ನೋಡಿ ನನ್ನ ಮನಸ್ಸಿಗೆ ಬೇಜಾರಾಯಿತು. ಸೊ ನಾನು ಊರಿಗೆ ಹೋದಾಗ 10 ವರ್ಷದಿಂದ ನಾನು ಸಂಪಾದನೆ ಮಾಡಿರೋ ಆಸ್ತಿ ಅಂದರೆ ನನ್ನ ಮನೆಯವರೇ ನಾನು ಸಂಪಾದನೆ ಮಾಡಿರೋ ಆಸ್ತಿ ಅಂತಲೇ ಹೇಳ್ಬೋದು. ನನ್ನ ಅತ್ತೆ ಮಾವನ್ನ ನಾನು ಸಂಪಾದನೆ ಮಾಡ್ಕೊಂಡಿದ್ದೀನಿ, ನನ್ನ ಮೈದಿರನ್ನ ನಾನು ಸಂಪಾದನೆ ಮಾಡ್ಕೊಂಡಿದ್ದೀನಲ್ವ, ನನ್ನ ಆಸ್ತಿ ಅಂದರೆ ನಾನು ಅದೇ ಅಂತ ನಾನು ನಂಬಿ ಬಂದೋಳು ಇಷ್ಟು ವರ್ಷದಿಂದ. ಸೊ ಈಗೇನೋ ಮಧ್ಯದಲ್ಲಿ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಬಿಡೋಳಲ್ಲ. ಎಲ್ಲದಕ್ಕೂ ದೇವರು ಒಂದು ಕೊಡ್ತಾನೆ, ಅದಕ್ಕೋಸ್ಕರ ಕಾಯಬೇಕಷ್ಟೇನೆ. ಅದು ಒಂದು ನನಗೆ ಏನೇ ಒಂದು ಊರಲ್ಲಿ ಹಬ್ಬಗಳು ಮಾಡಿದ್ರು ಕೂಡ ನನ್ನ ಮೈದಿರನ್ನ ಬಿಟ್ಟು ನಾನು ಊಟ ಮಾಡಲ್ಲ, ನನ್ನ ಬಿಟ್ಟು ಅವ್ರು ಊಟ ಮಾಡಲ್ಲ. ಅದಕ್ಕೆ ಬರಲಿ ಅಂತಾರೆ. ನಾನು ಕೂಡ ಅವ್ನು ಬರಲಿ ಇವ್ನು ಬರಲಿ, ಎಲ್ಲ ಅವನಿಲ್ಲ ಇವನಿಲ್ಲ, ಹೆಂಗೆ ಊಟ ಮಾಡೋದು, ಎಲ್ಲ ಪ್ರತಿಯೊಂದು ಅಡುಗೆನೂ ಮಾಡಿಕೊಂಡು ಕಾಯ್ಕೊಂಡು ಕೂತ್ಕೋತೀನಿ. ನಮ್ಮ ಮಾವ ನಮ್ಮ ಅತ್ತೆ ಊಟ ಮಾಡಿಬಿಟ್ರು ನಾವೆಲ್ಲ ಕಾಯ್ಕೊಂಡು ಕೂತಿರ್ತೀವಿ. ನಮ್ಮ ಮಾವ ಒಬ್ಬರೇ ಊಟ ಮಾಡೋರು, ನಮ್ಮ ಅತ್ತೆ ಕೂಡ ಅವನು ಊಟ ಮಾಡಿಲ್ಲ, ಅವ್ನು ಬಂದಿಲ್ಲ ಇವನು ಬಂದಿಲ್ಲ ಅಂತ ಅನ್ನೋದಿಲ್ಲ ನಮ್ಮ ಅತ್ತೆ.
ನನ್ನ ಸೊಸೆ ಊಟ ಮಾಡಿಲ್ಲ ಅಂತ ಅನ್ನೋರು, ನಾನು ನನ್ನ ಮೈದಿರು ಬಂದಿಲ್ಲ ಅಂತ ನಾನು ಅನ್ನುವೆ, ನಮ್ಮ ಯಜಮಾನರು ನನ್ನ ಹೆಂಡ್ತಿ ಊಟ ಮಾಡಿಲ್ಲ ಅಂತ ಅನ್ನೋರು. ತಮ್ಮದಿರ ಬಗ್ಗೆ ತಲೆ ಕೆಡ್ಸ್ಕೊತಿದ್ದಿದ್ದು ಗಂಡ ಇವತ್ತು ಹೆಂಡ್ತಿ ಬಗ್ಗೆ ತಲೆ ಕೆಡ್ಸ್ಕೊತಾರೆ. ಏನಕ್ಕಂದರೆ ತಮ್ಮದಿರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ನನ್ನ ಹೆಂಡ್ತಿ ಇದ್ದಾಳೆ ಅನ್ನೋ ನಂಬಿಕೆ. ನಿಜವಾಗ್ಲೂ ಎಮೋಷನ್ ಆಗಿಬಿಡ್ತೀನಿ. ಆ ಥರ ಇದ್ವಿ. ಬಟ್ ಈಗ ನಿಜವಾಗ್ಲೂ ಮನ್ಸಿಗೆ ಬೇಜಾರಾಗುತ್ತೆ. ಒಂದೊಂದು ನೆನೆಸ್ಕೊಂಡ್ರೆ ತುಂಬ ಹರ್ಟ್ ಆಗುತ್ತೆ. ಏನಕ್ಕೆ ಈ ಥರ ಜನಗಳು ಚೇಂಜ್ ಆಗ್ತಾರೆ? ನಿಜವಾಗ್ಲೂ ಹಂಗಿದ್ದವರು ಈ ಥರನಾ? ಇವನ ಅಯ್ಯೋ ಯಪ್ಪ ಅನ್ನೋ ಥರ ಆಗುತ್ತೆ. ಆ ಥರ ನಿಜವಾಗ್ಲೂ ಹುಟ್ಟಬೇಕಾದ್ರೆ ಅಣ್ಣ ತಮ್ಮದಿರು, ಬೆಳಿಬೇಕಾದ್ರೆ ದಾಯಾದಿಗಳು ಅಂತಲೇ ಹೇಳ್ಬೋದು. ಅದೊಂದು ನನಗೆ ಹರ್ಟ್ ಆಯಿತು ನಿಜವಾಗ್ಲೂ. ಅದಕ್ಕೆ ಅವ್ರು ಮಾಡಿದ್ದವ್ರಿಗಿರಲಿ ಅಂತ ಬಿಟ್ಟಾಕ್ಬಿಟ್ಟು ಇವಾಗ ಒಂಟಿ ಬೇವರ್ಸಿಗಳು ಅಂತಾರಲ್ಲ, ಆ ಥರ ಜೀವನಗಳನ್ನ ಮಾಡ್ತಿದ್ದಾರೆ ಎಲ್ಲರೂ ಅಂತಾನಲ್ಲ, ಎಲ್ಲರೂ ಇನ್ಕ್ಲೂಡಿಂಗ್ ಮೀ, ಎಲ್ಲರನ್ನೂ ಸೇರಿಸೇ ಹೇಳ್ತಾ ಇದ್ದೀನಿ. ಒಂಟಿ ಬೇವರ್ಸಿಗಳ ಥರ ಜೀವನ ಮಾಡೋ ಹಂಗಾಗಿದೆ ನಮ್ಮ ಜೀವನ. ಮೊದಲು ನಾವು ಹೆಂಗಿದ್ವಿ, ಈಗ ಹೆಂಗಿದ್ದೀವಿ, ನಿಜವಾಗ್ಲೂ ಇದಕ್ಕೆ ಯಾರು ಕಾರಣ ಅಂತ ದೇವ್ರೊಬ್ಬಂಗೆ ಗೊತ್ತಿರಬೇಕು. ನಮಗಂತೂ ಗೊತ್ತಿಲ್ಲ. ಬಟ್ ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಮುಂದೆ ನಡೆಯೋದೊಂದೇ. ನಾನು ಅವತ್ತು ಹೇಳೋದು ಅಷ್ಟೇ, ಇವತ್ತು ಹೇಳೋದು ಅಷ್ಟೇ. ನಾನು ನಡೆದು ಬಂದ ರೀತಿ ನನಗೆ ಅದೇ ಥರ ಇದೆ. ಸೊ ನಾನು ತುಂಬಿದ ಕುಟುಂಬದಲ್ಲಿ ಇರಬೇಕು, ನಂಗೆ ತುಂಬಿದ ಕುಟುಂಬ ಸಿಗಬೇಕು. ನಂಗೆ ಚಿಕ್ಕದ್ರಿಂದ ಏನೋ ಗೊತ್ತಿಲ್ಲ, ನನಗೆ ತುಂಬ ಆಸೆ ಇತ್ತು. ಬಟ್ ಈಗಲೂ ಕೂಡ ನನಗೆ ಅದೇ ಥರ ಸಿಕ್ಕಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮನಸ್ತಾಪಗಳಿರೋದ್ರಿಂದ ಒಂಥರ ಅದೇ ಹೇಳಿದ್ನಲ್ಲ ಆಗಲೇ ಬೇವರ್ಸಿಗಳ ಥರ ಅಂತ, ಆ ರೀತಿ ಜೀವನನ ಮಾಡ್ತಿದ್ದೀವಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಒಬ್ಬನ ಒಂದು ಕಡೆ ಹೇಳಿದ್ರೆ ಇನ್ನೊಬ್ಬ ಒಂದು ಕಡೆ ಹೋಗ್ತಾನೆ, ಒಬ್ಬನ ಒಂದು ಕಡೆ ಹೇಳಿದ್ರೆ ಇನ್ನೊಬ್ಬ ಒಂದು ಕಡೆ ಹೋಗ್ತಾನೆ. ಅವ್ರ ಮನಸ್ಥಿತಿಗಳಲ್ಲಿ ಏನೇನಿದೆಯೋ, ಒಬ್ಬೊಬ್ಬರಂತೂ ಮದುವೆ ಆಗೋದಕ್ಕೂ ಮುಂಚೆಲೇ ಚೇಂಜ್ ಆಗೋಗಿದ್ದಾರೆ. ಇನ್ನು ಹೆಂಡ್ತಿದಿರು ಬಂದಮೇಲೆ ಇನ್ನೆಂಗೋ ನನಗಂತೂ ಗೊತ್ತಿಲ್ಲ. 4 ಜನನೂ 4 ಥರ ಚೇಂಜ್ ಆಗಿಬಿಟ್ಟಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಅವ್ರು 4 ಜನನೂ ಕೂಡ ನಾನು ನಿಜವಾಗ್ಲೂ ಮೈದಿರು ಅಂತ ಅಂದ್ಕೊಂಡಿರಲಿಲ್ಲ. ನಮ್ಮ ಯಜಮಾನ್ರನ್ನ ಬಿಟ್ಟು 3 ಜನ, ಅವ್ರು 3 ಜನನೂ ಮೈದಿರು ಅಂತ ನಾನು ನಿಜವಾಗ್ಲೂ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನನ್ನ ಮಕ್ಕಳುಗಳು ನನ್ನ ಜೊತೇಲಿ ಹುಟ್ಟಿದ ಅಣ್ಣ ತಮ್ಮದಿರ ಥರನೇ ನಾನು ಫೀಲ್ ಮಾಡ್ತಿದ್ದೆ. ಅವರು ಅಷ್ಟೇ ಅತ್ತಿಗೆ ಅಂತ ಯಾವತ್ತೂ ಅಂದ್ಕೊಳ್ಳಿಲ್ಲ. ತಾಯಿ ಅಂತಲೇ ಪ್ರೀತಿಸಿದ್ರು. ಬಟ್ ಗೊತ್ತಿಲ್ಲ ಏನು ಗಾಳಿ ಬೀಸ್ತೋ, ಯಾರ ಕಡೆಯಿಂದ ಏನಾಯಿತೋ ದೇವರೊಬ್ಬಂಗೆ ಗೊತ್ತು. ಅವ್ರವ್ರು ಮಾಡಿದ್ದವ್ರವ್ರಿಗಿರಲಿ. ನಮ್ಗೆ ಎಷ್ಟು ದಕ್ಕಬೇಕೋ, ನಮಗಷ್ಟು ಎಷ್ಟು ಸಿಗಬೇಕೋ ಅಷ್ಟೇ ಸಿಗಬೇಕು ಅಂತ ನಾನು ಅಂದ್ಕೊಂಡು ಹೆಜ್ಜೆ ಇಡ್ತಾ ಇದ್ದೀನಿ. ಆದರೆ ಅವರು ಬೇಜಾರು ಮಾಡಿಬಿಟ್ಟು ಹೋಗಿರೋದು ನನ್ನ ಜೀವನದಲ್ಲಿ ಅವ್ರು ಮರ್ತಿರ್ಬೋದು. ನನಗದೇನೋ ಗೊತ್ತಿಲ್ಲ, ನನ್ನ ಕೈಲಿ ಮರೆಯೋದಕ್ಕೆ ಆಗ್ತಾಯಿಲ್ಲ. ಈ ಥರ ಮೋಸ ಮಾಡೋದ್ರು ನನಗೆ ಅನ್ನೋದೇ ನನಗೆ ಕಾಡ್ತಾನೆ ಇದೆ. ನಾನು ಎಷ್ಟೋ ಒಂದೊಂದ್ಸಲ ಅನ್ಕೋತೀನಿ, ಬೇಡ, ನೆಸೆಸಿಟಿ ಇಲ್ಲ, ಈ ವಿಡಿಯೋದಲ್ಲೆಲ್ಲ ಹೇಳ್ಕೊಳ್ಳೋದೆಲ್ಲ ನೆಸೆಸಿಟಿ ಇಲ್ಲ ಅಂತ ಅನ್ಕೊತೀನಿ. ಬಟ್ ಅದು ಮಾತಾಡ್ತಾ ಫ್ಲೋವಲ್ಲಿ ಬಂದುಬಿಡುತ್ತೆ. ನನಗದೇ ಹೇಳಿದ್ನಲ್ಲ, ಊಟ ಮಾಡ್ತಾ ಕೂತಿರ್ಬೇಕಾದ್ರೆ ನಿಜವಾಗ್ಲೂ ನನಗೆ ಅಲ್ಟಾಯಿತು, ತುಂಬ ಬೇಜಾರಾಯಿತು. ಎಲ್ಲ ತುಂಬಿದ ಕುಟುಂಬ ಈ ಥರ ಸೇರ್ಕೊಂಡು ಊಟ ಮಾಡಿದ್ರೆ ಹೆಂಗೆ ಅಂತ. ಯಾರು ಏನೇ ಮಾಡಲಿ ಅವ್ರವ್ರು ಮಾಡಿದಿರಲಿ ಅಂತ ಬಿಟ್ಟು ಕೂಡ ನಾನು ಊರುಗಳಿಗೆ ಏನಾದರೂ ಹಬ್ಬಗಳಿಗೆ ಹೋದರೆ ಎಲ್ಲ ಅವ್ರು ಮಾಡಿದ್ದೆಲ್ಲ ನೆನೆಸ್ಕೊಳ್ದೆ ಬಿಟ್ಬಿಟ್ಟು ಅವನಿಲ್ಲ ಇವನಿಲ್ಲ, ಅವ್ನು ಬರಲಿ ಇವ್ನು ಬರಲಿ ಅಂತ ನಾನು ಹೆಂಗೆ ಮುಂಚೆ ಕಾಯ್ತಿದ್ನೋ ಈಗಲೂ ನಾನು ಕೂಡ ಅದೇ ರೀತಿಲೇ ಇದ್ದೀನಿ. ನಾನು ಹೇಳ್ತೀನಿ, ನನ್ನ ಉಸಿರು ಇರೋವರೆಗೂ ಕೂಡ ನಾನು ಯಾವತ್ತೂ ನನ್ನಲ್ಲಿ ಬದಲಾವಣೆ ಅನ್ನೋದು ಬರೋದೇ ಇಲ್ಲ. ಸೊ ಬಂದರೆ ಅವ್ರುಗಳಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಂದುಬಿಟ್ಟಿದೆ. ಸೊ ನನ್ನಲ್ಲಿ, ನನ್ನ ಗಂಡನಲ್ಲಿ ಯಾವತ್ತೂ ಬದಲಾವಣೆ ಬರಲ್ಲ ಅನ್ನೋದಕ್ಕೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಅದು 1 ಕೋಟಿ ಸಿಗಲಿ, ಇಲ್ಲ ನಾನು ಹಿಂಗೆ ಇರ್ತೀನೋ, ಇಲ್ಲ ರಾಯಲ್ ಲೈಫೇ ಲೀಡ್ ಮಾಡ್ತೀನೋ ಮುಂದಕ್ಕೆ, ಇಲ್ಲ ಯಾವ ಥರ ಇರ್ತೀವೋ ನನಗೆ ಗೊತ್ತಿಲ್ಲ. ಯಾವ ಥರ ಜೀವನನ ಭಗವಂತ ನಮಗೆ ಕೊಟ್ಟರು ಅಹಂಕಾರ ದುರಹಂಕಾರ ಅನ್ನೋದನ್ನ ಕೊಡಬೇಡ ತಂದೆ ಅಂತಲೇ ನಾನು ಕೇಳ್ಕೊಳ್ಳೋದು ಆ ದೇವ್ರ ಹತ್ರ. ಇಷ್ಟೇ ಇವತ್ತಿನ ವಿಡಿಯೋ. ಅದು ನಿಜವಾಗ್ಲೂ ಯಾರು ಈ ವಿಡಿಯೋ ನೋಡ್ಕೊಂಡು ಬೇಜಾರು ಮಾಡ್ಕೋಬೇಡಿ, ಯಾರು ಅಲ್ಟ್ ಆದರೆ. ನಾನು ಯಾವ ವಿಡಿಯೋನೂ ಕೂಡ ಬೇಕು ಅಂತ ಮಾಡಿದ್ದಲ್ಲ. ಬೈ ಮಿಸ್ಸು ಬಾಯಿಂದ ಬಂದಿದ್ದ ಮಾತುಗಳು, ನೋವು ಮನಸ್ಸಿಂದ ಬಂದಿದ್ದ ಮಾತುಗಳು, ನೋವಾಗಿದೆ ಅಲ್ವಾ ಮನಸ್ಸಿಗೆ, ಸೊ ಆ ಮನಸ್ಸಿಂದ ಬಂದಿದ್ದ ಮಾತುಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು, ನಾನು ಚಾಲೆಂಜ್ ಮಾಡಿದ್ದೆ ಹೊಸ ವರ್ಷದ ದಿನ, ನಾನು ವರ್ಷ ಪೂರ್ತಿ ಒಂದು ದಿನವೂ ಸ್ಕಿಪ್ ಆಗದೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಒಂದು ಚಾಲೆಂಜ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೆ. ಬಟ್ ಆ ಚಾಲೆಂಜಲ್ಲಿ ನಾನು ಸೋತಿದ್ದೀನಿ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಅದೇ ಹಿಂಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ನೀವೇ ನೋಡ್ತಿರ್ಬೋದು, ನನಗೆ ಆಲ್ಮೋಸ್ಟ್ ಎಷ್ಟೋ ವಾಯ್ಸ್ ಹೋಗಿದೆ. ಸೊ ಆ ಕಾರಣದಿಂದಾಗಿ ಇನ್ನು ಮುಂದಕ್ಕೆ ನಾನು ಅದನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳೋದು ಸುಳ್ಳು. ಸೊ ನಾನು ಅದನ್ನು ಕಂಟಿನ್ಯೂ ಕ್ಯಾರಿ ಮಾಡಲ್ಲ.
ಸೊ ಆ ಚಾಲೆಂಜ್ನ ನಾನು ಅಲ್ಲಿಗೆ ಬಿಡ್ತೀನಿ. ನಾನು ಯಾವಾಗ ಸೋತ್ನೋ ನಾನು ಅಲ್ಲಿಗೆ ಆ ಚಾಲೆಂಜ್ನ ಸ್ಕಿಪ್ ಮಾಡ್ತೀನಿ. ಸೊ ಇನ್ನು ಮುಂದೆ ವಾರಕ್ಕೆ 2ರಿಂದ 3 ವೀಡಿಯೋಸ್ ಮಾತ್ರ ಬರುತ್ತೆ. ಅಷ್ಟಕ್ಕೆ ನನ್ನ ಫೋಕಸ್ನ ಮಾಡ್ತೀನಿ, ಅಷ್ಟನ್ನೇ ನಾನು ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಡೈಲಿ ಹಾಕಿದ್ದೆ ಹಾಕ್ಕೊಂಡು ಸೊ ನನಗೆ ಯಾಕೋ ವೀಡಿಯೋಸು ಸರಿ ಹೋಗ್ತಾ ಇಲ್ಲ. ಸೊ ಆ ಕಾರಣದಿಂದಾಗಿ ಒಂದು ವಾರಕ್ಕೆ 2 ಇಲ್ಲ 3 ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಎಳ್ಳೆಲ್ಲ ಬೀರಿದ್ದಾಯಿತು. ನನ್ನ ಮಗಳ ಕೈಲಿ ಎಳ್ಳು ಪ್ಯಾಕೆಟ್ ನಾವು ಮಾಡೇ ಇರಲಿಲ್ಲ. ಸೊ ಅಮ್ಮ ನಾನಿಬ್ಬರು ಕೂತ್ಕೊಂಡು ಎಳ್ಳೆಲ್ಲ ಪ್ಯಾಕೆಟ್ ಮಾಡಿಬಿಟ್ಟು, ಎಳ್ಳು ಪ್ಯಾಕೆಟು ನಿಜವಾಗ್ಲೂ ತುಂಬ ಚಿಕ್ಕದಾಗಿ ಕೊಟ್ಬಿಟ್ಟಿದ್ರು ಅವರು ಅಂಗಡೀಲಿ. ನಾನು ಸರಿಯಾಗಿ ನೋಡಲಿಲ್ಲ, ತೊಗೊಂಬಂದ್ಬಿಟ್ಟೆ ಅರ್ಜೆಂಟಲ್ಲಿ. ಸೊ ಒಂದೊಂದು ಮನೆಗೆ 3 ಪ್ಯಾಕೆಟ್ 4 ಪ್ಯಾಕೆಟ್ನ ಶೇರ್ ಮಾಡಿದ್ದಾಯಿತು. ಅದು ಹೆಂಗೆ ದೊಡ್ಡ ಪ್ಯಾಕೆಟ್ ಆಗಿದ್ದರೆ ಜಸ್ಟ್ ಒಂದು ಪ್ಯಾಕೆಟ್ ಕೊಟ್ಟು ಒಂದಷ್ಟುದ್ದ ಕಪ್ ಕೊಟ್ಟು ಕಳಿಸಿದರೆ ಸಾಕಾಗ್ತಿತ್ತು. ಸೊ ನನಗೇನೋ ಇಷ್ಟ ಆಗಲಿಲ್ಲ. ಸೊ ಒಂದೊಂದು ಮನೆಗೆ 3ರಿಂದ 4 ಪ್ಯಾಕೆಟ್ಗಳನ್ನ ಕೊಟ್ಟು ಒಂದಷ್ಟುದ್ದ ಕಬ್ಬುಗಳನ್ನ ಕಟ್ ಮಾಡಿಬಿಟ್ಟು ಕೊಟ್ಟು ಕಳಿಸಿದ್ದಾಯಿತು ನನ್ನ ಮಗಳ ಕೈಲಿ. ಎಳ್ಳೆಲ್ಲ ಬೀರಿ ಆದಮೇಲೆ ನಮ್ಮ ಯಜಮಾನ್ರಿಗೂ ಟೈಮ್ ಆಯಿತು. ನಾನು ಹೊರಡ್ತೀನಮ್ಮ ಅಂತ ಹೇಳ್ಬಿಟ್ಟು ಅವರು ಹೊರಟರು. ಅವರು ಹೊರಟ ಮೇಲೆ ಏನು ಕಡಲೆಕಾಯಿ ಎಲ್ಲ ಬೇಯಿಸಿ ಇಟ್ಕೊಂಡಿದ್ವಿ. ಊಟ ಅಡುಗೆ ಎಲ್ಲ ಜಾಸ್ತಿ ಆಗಿದ್ದರಿಂದ ಕಡಲೆಕಾಯಿ ಬೇಯಿಸಿದ್ದೆಲ್ಲ ಹಂಗೆ ಇತ್ತು. ಹಂಗೆ ಅಮ್ಮಂಗೆ ಕಾಫಿ ಮಾಡಿಕೊಟ್ಟೆ. ನಾನು ಒಂದು ಗ್ಲಾಸ್ ಕಾಫಿ ಕುಡಿದೆ. ಅಮ್ಮ ಇದ್ದಾಗ ಕುಡಿತೀನಿ. ಸೊ ಅಮ್ಮನ ಮನೆಗೆ ಹೋದರೂ ಕುಡಿತೀನಿ. ಕಾಫಿ ಎಲ್ಲ ಕುಡಿದ್ಬಿಟ್ಟು ಅದಾದಮೇಲೆ ಕಡಲೆಕಾಯಿ ಬೀಜ ತಿಂದ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಕೂತಿದ್ವಿ. ಇವತ್ತಿನ ದಿನ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಬ್ಬ ಎಲ್ಲ ಚೆನ್ನಾಗಿ ಆಚರಿಸಿದ್ವಿ ಅಂತಲೇ ಹೇಳ್ಬೋದು. ಇನ್ನು ಮುಂದೇನಾದ್ರೂ ನಮ್ಮ ಜೀವನದಲ್ಲಿ ಆ ದೇವರು ಸುಖ ಶಾಂತಿ ನೆಮ್ಮದಿ ಅನ್ನೋದನ್ನ ಕೊಡಲಿ ಅಂತ ಕೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಈ ಪುಟ್ಟ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ. ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.